ಇವರು ರಾಧಿಕಾ ಮತ್ತೆ ಯಶ್ ಅವರು, ಅವ್ರದ್ದು 8ನೇ ತಾರೀಕಾಗಿರುತ್ತೆ. ಇವ್ರದ್ದು ರಾಧಿಕಾ ಅವ್ರದ್ದು 6ನೇ ತಾರೀಕು ಏನಾಗಿರುತ್ತೆ. ಅವ್ರದ್ದು ಡೇಟ್ ಆಫ್ ಬರ್ತ್ ಏನು ಮ್ಯಾಚ್ ಆಗಲ್ಲ, ಬಟ್ ಗ್ರಹಗಳು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ಡ್ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ಇವರು ಬಹಳಷ್ಟು ಸಿನಿಯಲ್ಲಿ ಫಿಲಮ್ ಅಲ್ಲಿ ಮಾಡಿರೋರು ರಾಧಿಕಾ ಅವರು. ಆದ್ರೆ ಇವಾಗ ಅವರು ಏನ್ ಮಾಡ್ತಿದ್ದಾರೆ, ಯಶ್ ಅವರು ತುಂಬಾ ಪೀಕ್ ಅಲ್ಲಿ ಇದ್ದಾರೆ ಇವಾಗ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೇಗೆ, ಮನೆ ನೋಡ್ಕೊಳ್ತಿದ್ದಾರೆ, ಮಕ್ಕಳು ನೋಡ್ಕೊಳ್ತಿದ್ದಾರೆ, ಅವರ ಬಿಸ್ನೆಸ್. ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆ ಹೋಗಿ ಒಂದ್ ಶೂಟಿಂಗು 2 years 2 ವರ್ಷ 3 ವರ್ಷ ತಗೊಳ್ತಾ ಇರ್ಬೇಕಾದ್ರೆ ಇಲ್ಲಿದ್ದು ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಮತ್ತೆ ಕಾಂತಾರ ನೋಡಿದ್ರಿ, ರಿಷಬ್ ಅವರು ಪಾಪ ಅವ್ರ ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು 7ನೇ ತಾರೀಕು ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಲಕ್ ಬದಲಾಗಿದೆ. ಅವ್ರೇನು ಅವರ ಯಾವ್ದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ಅವರ ತಂದೆ ಮೂಲ ಜ್ಯೋತಿಷ್ಯರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಒಂದು ಹೆಸರು ಬದಲಾವಣೆಯಿಂದ ಕೂಡ ಒಂದು ಹಣೆ ಬರವನ್ನ ಚೇಂಜ್ ಮಾಡ್ಬೋದು. ನಮಗೆ ಇವಾಗ ಆಲ್ ಅವರ್ ಆಡಿಯನ್ಸ್ಗೆ 2026 ಅಲ್ಲಿ ಯಾವ ನಂಬರ್ ಇಸ್ ಗೋಯಿಂಗ್ ಟು ಬಿ ಲಕ್ಕಿ, ಯಾವ ನಂಬರ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಏನಾದ್ರೂ ಸ್ವಲ್ಪ ಟಿಪ್ಸ್ ಕೊಡ್ತೀರಾ? ನಮಸ್ಕಾರ, ಎಲ್ಲರಿಗೂ ಬ್ಲ್ಯಾಕ್ ಬಾಕ್ಸ್ಗೆ ಸ್ವಾಗತ. ಸೊ ನಾವು ಇಲ್ಲಿ ವಿ ಮೀಟ್ ಪೀಪಲ್, ಇಂಟ್ರೆಸ್ಟಿಂಗ್ ಪೀಪಲ್ ಅಂಡ್ ಗೆಟ್ ಸಮ್ ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಫ್ರಮ್ ಪೀಪಲ್. ಸೊ ಇವತ್ತು ನಮ್ ಜೊತೆ ಇರೋ ಗೆಸ್ಟ್ ತುಂಬಾನೇ ತಿಳ್ಕೊಂಡಿದ್ದಾರೆ. ನೀವುಗಳೆಲ್ಲ ನೋಡಿರ್ತೀರಾ, ಅವ್ರನ್ನ ಟಿವಿಲ ದಿನಾ ನೋಡಿರ್ತೀರಾ 4:15. She comes and talks about astrology and numerology. So ನಾವೇನ್ ಅನ್ಕೊಂಡ್ವಿ, why not give you insight into numerology only. Number 1 ಇಂದ number 9 ತನಕ ಪೂರ್ತಿ ಡೀಪ್ ಡೈವ್ ಮಾಡಿದೀವಿ. And what else? Yes, and hi, I'm Geeta Solaraj. This is Bhavna. And yes, Meeta Auru was so open and so honest in giving everything to everybody. Like she was talking about numbers agli, astrology agli, number 2026 ge yeah, numbers is going to be very successful, which numbers have to be careful, ella information ide illi. So this was a very good episode. In fact, it's 2 episodes, so we are going to be sitting and watching, and it was so entertaining. And please keep a book and a notebook with you. ಯಾಕಂದ್ರೆ ಎಷ್ಟು ಇನ್ಫಾರ್ಮೇಶನ್ ಇದೆ, ಎಷ್ಟು ಕ್ಯಾಲ್ಕುಲೇಷನ್ ಇದೆ, ನೀವು ಕೂತ್ಕೊಂಡು ಅಲ್ಲಿ ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮ್ದು, ನಿಮ್ಮ ಹಸ್ಬೆಂಡ್, ಮಕ್ಕಳದು ಎಲ್ಲಾರ್ದು ಒಂದು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮನೇಲಿ ಯಾರ ಜೊತೆ ಚೆನ್ನಾಗಿರ್ತಾರೆ, ಯಾರ ಜೊತೆ ಜಗಳ ಆಡ್ತಾರೆ. ದಿಸ್ ಇಸ್ ಲೈಕ್ ಅಮೇಸಿಂಗ್. ಪ್ಲೀಸ್ ಡೂ ವಾಚ್ ಇಟ್. From the spirals in the galaxy, from the branches in the trees, through the intricate patterns in the leaves, there is numbers everywhere weaved into the fabric of nature. And why do we think that's not part of us too as humans? And that's exactly why we are here. Hi, I'm Geeta Solaraj. I'm Bhavna Anand, and I so agree with what Geeta is saying. Basically, we all are known by names, ಅಲ್ವಾ? ನಮ್ಮ ಹೆಸರಿಂದ ನಾವು ಗುರುತಿಸ್ಕೊಳ್ತೀವಿ. ಬಟ್ there is also lot of, what you say, languages. ನಮ್ಮಲ್ಲಿ ಕನ್ನಡ ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ. We understand each other with language. But numbers ಬೇರೆ ಬೇರೆ ಇದೆಯಾ? ಇಲ್ಲ ಅಲ್ವಾ? ಯೂನಿವರ್ಸಲ್ ಲ್ಯಾಂಗ್ವೇಜ್ ನಂಬರ್ಸ್. ಸೊ ಲೆಟ್ ಅಸ್ ನೋ ಮೋರ್ ಅಬೌಟ್ ನಂಬರ್ಸ್. ನಂಬರ್ಸ್ ಅಲ್ಲಿ ಏನೇನೋ ಸೀಕ್ರೆಟ್ಸ್ ಇದೆ. ಅಂಡ್ ಟುಡೇ we have with us ಶ್ರೀಮತಿ ಮೀತಾ ಅವರು ಖ್ಯಾತ ಅಸ್ಟ್ರಾಲಜರ್ ಅಂಡ್ ನ್ಯೂಮರಾಲಜಿಸ್ಟ್. ನ್ಯೂಮರಾಲಜಿಲೂ ಒಂದು ಯುನೀಕ್ ಕ್ಯಾಟಗರಿ ಕ್ರಿಸ್ಟಲ್ ನ್ಯೂಮರಾಲಜಿಲಿ ಅವರು ತುಂಬಾನೇ ಮುಂದುವರ್ತಿದ್ದಾರೆ. ಅವ್ರ ಲೈಫಲ್ಲೂ ಅದನ್ನ ತಗೊಂಡಿದ್ದಾರೆ, ಸಕ್ಸಸ್ ನೋಡಿದ್ದಾರೆ. ಅಂಡ್ ನಮ್ ಎಲ್ಲಾರ್ ಲೈಫಲ್ಲೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ, ನಾವ್ ಎಲ್ಲಾರ್ ಲೈಫಲ್ಲೂ ಡಿಫ್ರೆಂಟ್ ಸಕ್ಸಸ್ ಗಳನ್ನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಆಲ್ ವೆಲ್ಕಮ್ ಹರ್. ಅಂಡ್ ನಾವು ಒಂದು ಒಳ್ಳೆ ಕಾನ್ವರ್ಸೇಷನ್ ಇವತ್ತು ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಟಿಪ್ಸ್ ಅವರಿಂದ ತಿಳ್ಕೊಳ್ಳೋಣ ನ್ಯೂಮರಾಲಜಿ ಬಗ್ಗೆ. ಲೆಟ್ಸ್ ಡೀಪ್ ಡೈವ್. ವೆಲ್ಕಮ್ Meeta ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್. ನಮಸ್ತೆ. Thank you so much for coming, Meeta ಅವರೇ. ವೆಲ್ಕಮ್. So starting ಅಲ್ಲಿ just a disclaimer, ನಾನ್ ಹುಟ್ಟಿದ್ದು ಬೆಂಗಳೂರು, ಕಾಲೇಜ್ ಡಿಗ್ರಿ ವರೆಗೂ ನಾನು ಕನ್ನಡ ಓದಿದ್ದೀನಿ, ಬರ್ದಿದ್ದೀನಿ ಬೇರೆ ಎಕ್ಸಾಮ್ಸ್. ಬಟ್ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್, I mean, I have my Kannada.
little bit mistakes, please disclaimer, no judgments. But yeah, whatever I can speak in Kannada I'm going to, but otherwise I'm going to be mixing it with English. Okay. So ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಲೈಕ್ ಸಮಥಿಂಗ್, ನೀವು ಟಿವಿಯಲ್ಲಿ ಬರ್ತೀರಾ, ದಿನಾಗ್ಲೂ ಬರ್ತೀರಾ, ಎಲ್ಲರೂ ನೋಡಿದ್ದಾರೆ, ಬಟ್ ವಿ ವಾಂಟ್ ಟು ನೋ ಮೋರ್ ಅಬೌಟ್ ಯು ಪರ್ಸನಲಿ. ಸ್ವಲ್ಪ ಎನ್ವೈರನ್ಮೆಂಟ್ ಬಗ್ಗೆ, ನಿಮ್ ಚೈಲ್ಡ್ಹುಡ್ ಬಗ್ಗೆ ಜಸ್ಟ್ ಅ ಫ್ಯೂ ವರ್ಡ್ಸ್. ನೋಡಿ, ನನ್ನ ಒಂದು ಚೈಲ್ಡ್ಹುಡ್ ಅಂತ ಅಂದ್ರೆ ನಾನು ಹುಟ್ಟಿದ್ದು ಒಂದು ಹಳ್ಳಿ, ಅವಾಗ ಹಳ್ಳಿ ಅಂದ್ರೆ ನಮ್ಮ ಊರು ಬಂದು ಕನಕಪುರ. ಕನಕಪುರ ಹತ್ರ ಮರಳವಾಡಿ ಅಂತ ಒಂದು ಹಳ್ಳಿ ಅಂತಂದ್ರೆ ಅದು ಇವಾಗ ಹೊಸ ಊರಾಗಿದೆ. ಸೊ ಆ ಊರಲ್ಲಿ ನಾನು ಹುಟ್ಟಿದ್ದು. ಆ ಊರಲ್ಲಿ ಅಂದ್ರೆ ಬೆಂಗಳೂರಲ್ಲೇ ಹುಟ್ಟಿದ್ದು, ಬಟ್ ಬೆಳೆದಿದ್ದು ನನ್ನ ಒಂದು ತಾಯಿ ಮನೆ, ತಂದೆ ಮನೆ, ತಾತನ ಮನೆ ಎಲ್ಲ ಅದೇ. ಸೊ ಅಲ್ಲಿ ನಾನು ಒಂದು 7th ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ನನ್ನ ಲರ್ನಿಂಗ್ ಪೀರಿಯಡ್ ಅಲ್ಲೇ ಇತ್ತು. 7th ಸ್ಟ್ಯಾಂಡರ್ಡ್ ವರ್ಗು ನಾವೇನ್ ತುಂಬಾ ಶ್ರೀಮಂತರಲ್ಲ, ರೈತರ ಮನೆ, ರೈತರ ಒಂದು ಕುಟುಂಬ. ನಮ್ಮ ತಾತ ರೈತರಾಗಿರ್ತಾರೆ, ನಮ್ಮ ತಂದೆ ಕೂಡ ತೋಟ ಇದೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅಂತ ಮನೆಯಲ್ಲಿ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್. 7th ವರ್ಗುನು ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ನಾನು ಟಾಪರ್ ಆಗಿದ್ದೆ. ಸೊ ಹಂಗಾಗಿ ಕನ್ನಡನ ತುಂಬಾ ಚೆನ್ನಾಗಿ ಮಾತಾಡಬಲ್ಲೆ. ನೋಡಿದೀವಿ ನಾವು ಡೆಫಿನೆಟ್ಲಿ. ಹಾಗಾಗಿ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು 7th ವರ್ಗು ಅಲ್ಲಿ ಇದ್ದು, ಅಲ್ಲಿ ತುಂಬಾ ಚೆನ್ನಾಗಿ ನಂದು ಮಾರ್ಕ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಅಲ್ಲಿಂದ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದೆ. ಅಂದ್ರೆ ನನ್ನ ಮಮ್ಮಿಯ ಅಕ್ಕನ ಮನೆ, ನನ್ನ ದೊಡ್ಡಮ್ಮ ಮನೆ. ಅಲ್ಲಿ ಬಂದು ನನ್ನ ಕಸಿನ್ಸ್ ಎಲ್ಲ ಇದ್ರು. ಸೊ ಅಲ್ಲಿ ಬಂದು 7th ಇಂದ ನಾನು 10th ವರ್ಗುನು ಅಲ್ಲಿ ನಾನು ಎಜುಕೇಶನ್ ಮುಗಿಸ್ದೆ. ಅಲ್ಲಿ ಸ್ವಲ್ಪ ಇಂಗ್ಲಿಷ್ ನನ್ಗೆ ಕಷ್ಟ ಆಯ್ತು, ಯಾಕಂದ್ರೆ ನಾನು ಓದಿದ್ದು ಗವರ್ಮೆಂಟ್ ಸ್ಕೂಲ್ ಒಂದು ಹಳ್ಳಿಯಲ್ಲಿ, ಮತ್ತೆ ನನ್ನ ಒಂದು ಕನ್ನಡ ಸಬ್ಜೆಕ್ಟ್. ಅಲ್ಲಿಂದ ಸಡನ್ ಆಗಿ ನಾನು ಇಲ್ಲಿ ಇಂಗ್ಲಿಷ್ ಬರ್ತೀನಿ. ಇಲ್ಲಿ ಬಂದಾಗ ನನ್ಗೆ ತುಂಬಾನೇ ಕಷ್ಟ ಆಗತ್ತೆ ಸ್ವಲ್ಪ. ಆದ್ರೂನು ಕ್ಯಾರಿ ಮಾಡಿದೆ. 8th ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಯ್ತು ನನ್ಗೆ, ಯಾಕಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತು. ಆಮೇಲೆ 9th ಇಂದ ಮತ್ತೆ ಪಿಕಪ್ ಆಯ್ತು. ಸೊ ಇಲ್ಲಿ ಏನಂತಂದ್ರೆ ಊರಲ್ಲಿ ಸ್ವಲ್ಪ ಆಡ್ಕೊಂಡು ಇದ್ ಮಾಡ್ಕೊಂಡು ಅಲ್ಲಿ ಅಷ್ಟೊಂದ್ ಏನಿರ್ಲಿಲ್ಲ. ಬಟ್ 8th ಇಂದ ಸ್ವಲ್ಪ ಸ್ಟಡೀಸ್ ಜಾಸ್ತಿ ಆಯ್ತು. ಅವಾಗೆಲ್ಲ ಇಷ್ಟೊಂದೆಲ್ಲ ಏನಿರ್ಲಿಲ್ಲ. ಇವಾಗ ಏನ್ 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್ ಅದು ನಮ್ಗೆ ಅವಾಗಿತ್ತು. ಸೊ ಹಾಗೆ ಹಂಗ ಅನ್ಕೊಂಡು ನಾನು ನನ್ನ ಒಂದು ಲೈಫ್ 10th ವರ್ಗು ಮುಗಿಸ್ದೆ. ಅದಾದ್ಮೇಲೆ 9th 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ನನ್ಗೆ. ಅಷ್ಟ್ರಲ್ಲಿ ನಾನು ಪಿಕಪ್ ಮಾಡ್ಕೊಂಡೆ. ಆಮೇಲೆ ನಾನು ಕಾಲೇಜ್ ಲೈಫ್ ಕೂಡ ನಾನು ಬ್ಯಾಂಗ್ಳೂರಲ್ಲೇ ಮಾಡ್ಕೊಂಡೆ. ಸೊ ಅಲ್ಲಿ ನಾನು ಮೆಡಿಕಲ್ ಫೀಲ್ಡ್ ಹೋದೆ. ಅಂದ್ರೆ ಮೆಡಿಕಲ್ ಅಂತಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಅಂತ. ಯಾಕೆ ಅಂತಂದ್ರೆ ಅವಾಗೆಲ್ಲ ಏನ್ ಮಾಡ್ಬೇಕು, ತುಂಬಾ ಓದಿ ಡಾಕ್ಟರ್ಗೂ ಓದಿ ನಾನು ಇರ್ಬೇಕು ಅನ್ನೋ ಯೋಚನೆ ಇಲ್ಲ. ನಮ್ಗೆ ಎಲ್ಲ ಓದ್ಸೋರೆಲ್ಲ ಇಲ್ಲ, ಜಾಸ್ತಿ ಇಲ್ಲ. ನಮ್ದೇನು ಅವಾಗ ಕೆಲ್ಸ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಬೇಗ ಶಾರ್ಟ್ ಆಗಿ ಯಾವ್ದು ಮಾಡ್ಕೊಂಡ್ರೆ ನಾನೇನ್ ಕೆಲ್ಸ ಮಾಡ್ಬೋದು ಅನ್ನೋದು ಮಾತ್ರನೇ ಇರತ್ತೆ ನಮ್ಗೆ. ನಾನ್ ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅದೆಲ್ಲ ಎಂತದು ಇರ್ಲಿಲ್ಲ. ಆಮೇಲೆ ನಾನು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡ್ಕೊಂಡೆ. ಮಾಡ್ತಾನೆ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಮತ್ತೆ ಕೆಲವೊಂದು ಲ್ಯಾಬ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಳ್ತಾ ಹೋದೆ. ಅವಾಗ ನಮ್ಗೆ ಅದ್ರ ಜೊತೆಗೆ ನಮ್ಗೆ ಕೆಲಸ ಮಾಡೋದಕ್ಕೇನು ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಕೆಲ್ಸ ಅಂತಂದ್ರೆ ಸುಮ್ಮನೆ ನಮ್ಮ ಒಂದು ಇದಕ್ಕೆ ಖರ್ಚಿಗೆ, ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗೋದು. 10th ವರ್ಗು ತುಂಬಾ ಚೆನ್ನಾಗಿದೆ. ಆಮೇಲೆ ಏನು ನನ್ನ ಕಾಲೇಜ್ ಲೈಫ್ ಬಂತು, ಅವಾಗ ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಆದ್ರು. ಅವಾಗ ಸ್ವಲ್ಪ ಫನ್ ಎಲ್ಲ. ಅಲ್ಲಿವರೆಗೂ ನಾವು ತುಂಬಾ ಮಕ್ಳ ತರನೇ, ಇವಾಗ ಏನು ನಮ್ಗೆ ಏನೂ ಗೊತ್ತಿಲ್ಲ ಅನ್ನೋ ತರ 10th ವರ್ಗು ಇರ್ತೀವಿ. ಅಲ್ಲಿಂದ ಆಚೆ ಸ್ವಲ್ಪ ಮೂಮೆಂಟ್ಸ್ ಜಾಸ್ತಿ ಆಗತ್ತೆ. ಹಂಗಾಗಿ ನನ್ನ ಒಂದು ವಿದ್ಯಾಭ್ಯಾಸ ಅಲ್ಲಿ ಮುಗಿಸ್ದೆ, ಮೆಡಿಕಲ್ ಮುಗಿಸ್ಕೊಂಡು ಇದ್ ಮಾಡಿದೆ. ಆಮೇಲೆ ಅಲ್ಲಿ ಮ್ಯಾರೇಜ್ ಅಂತ ಬರುತ್ತೆ. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್, ಎಲ್ಲಿ ನಮ್ಗೆ ಮೆಡಿಕಲ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅದೆಲ್ಲ ಎಂತದ್ದು ಇಲ್ಲ. ಏನೇ ಮಾಡಿದ್ರು ಮದ್ವೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ. ಅವಾಗೆಲ್ಲ ಇಷ್ಟೊಂದು ಪ್ರಿಫರೆನ್ಸ್ ಏನು ಇರ್ಲಿಲ್ಲ. ಸೊ ಹಂಗಾಗಿ ಮ್ಯಾರೇಜ್ ಆಯ್ತು ಅಂದ್ರೆ ಫ್ರೆಂಡ್ನೇ ಮದ್ವೆ ಮಾಡ್ಕೊಂಡೆ. ಸೊ ಮದ್ವೆ ಆಗಿದ ತಕ್ಷಣ ಒಂದು ದೊಡ್ಡ ಕುಟುಂಬಕ್ಕೆ ಎಂಟ್ರಿ ಆಗ್ಬಿಟ್ಟೆ. ಸೊ ಮದ್ವೆನೂ ಸ್ವಲ್ಪ ಸ್ಟ್ರಗಲ್ ಆಯ್ತು. ಲವ್ ಮ್ಯಾರೇಜ್ ಅಂದ್ರೆ ಕೇಳಿದಿರಲ್ವಾ, ಯಾಕಂದ್ರೆ ನಂದು ಊರಿಂದು ಹಳ್ಳಿದು, ನಾವಂತ ಏನು ಶ್ರೀಮಂತರಲ್ಲ. ಬಟ್ ನನಗ್ ಗೊತ್ತಿಲ್ಲ, ನಾನು ಮದ್ವೆ ಆಗಿದ್ದು ಫ್ರೆಂಡ್ ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋರೇ, ಗೊತ್ತಿರೋರ್ನೇ ಮದ್ವೆ ಮಾಡ್ಕೊಂಡಿದ್ದು. ಆಮೇಲೆ ಓಕೆ ಸರಿ ಹೋಯ್ತು. ಬಟ್ ಎಂಟರ್ ಆಗಿದ್ದು ನಾನು
ನಾನು ತುಂಬಾ ಏನ್ ಆಡ್ಕೊಂಡು ಬೆಳ್ಕೊಂಡು ಇರ್ತೀನಿ ಹೊರಗಡೆ. ಒಂದ್ ಸತಿ ನಾನು ಒಳಗಡೆ ಹೋಗಿದ ತಕ್ಷಣ ಅದು ಒಂಥರ ನನಗೆ ಸೆಂಟ್ರಲ್ ಜೈಲ್ ತರ ಆಗೋಯ್ತು. ಅಂದ್ರೆ ದೊಡ್ಡ ಕುಟುಂಬ, ತುಂಬಾ ಜನ, ತುಂಬಾ ರೆಸ್ಟ್ರಿಕ್ಷನ್ಸ್, ಈ ತರ ಎಲ್ಲ ಇರತ್ತೆ ಮನೇಲಿ. ಅದು ನಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ನಾವು ಕಾಲೇಜ್ಗೆ ಓದ್ಕೊಂಡು ಆಡ್ಕೊಂಡೇ ಇರ್ತೀವಲ್ಲ ಅನ್ನೋದು. ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗೋಯ್ತು. ಮತ್ತೆ ಒಂದ್ ವರ್ಷ ಆದ್ಮೇಲೆ ಮಗುನೂ ಆಯ್ತು. ಫಸ್ಟ್ ಮಗುನೂ ಆಯ್ತು. ಕಂಪ್ಲೀಟ್ ನಾನು ಫ್ಯಾಮಿಲಿ ವುಮೆನ್ ಆಗ್ಬಿಟ್ಟೆ. ಕೆಲ್ಸ ಇಲ್ಲ, ನಾನು ಓದಿದ್ದೆಲ್ಲ ಮರ್ತೇ ಬಿಟ್ಟೆ. ಮೆಡಿಕಲ್ ಏನೂ ಇಲ್ಲ. ಮನೆ ಜವಾಬ್ದಾರಿ, ಮನೇಲಿ ತುಂಬಾ ಜನ, ಒಟ್ಟು ಕುಟುಂಬ. ಅಲ್ಲಿ ಒಂದು ಮಾತಾಡಿದ್ರೆ ಹೆಚ್ಚು, ಒಂದ್ ಮಾತಾಡಿದ್ರೆ ಕಮ್ಮಿ. ಗೊತ್ತಲ್ಲ, ಇವಾಗ 16 ಜನ ಒಂದು ಮನೆಯಲ್ಲಿ 16 ಮೆಂಬರ್ಸ್ ಇರ್ತಕ್ಕಂತ ಒಂದ್ ಮನೆಗೆ ನಾನು ಸೊಸೆಯಾಗಿ ಹೋದೆ. ಸೊ ಬಟ್ ಹೋದಾಗ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು. ಭಾಷೆ ಬೇರೆ, ಅವ್ರದ್ದು ಭಾಷೆ ಬೇರೆ. ಅದು ತೆಲುಗು ಮಾತಾಡ್ತಾ ಇದ್ರು ಅವ್ರ ಮನೇಲಿ, ನಾನು ಕನ್ನಡ. ಸೊ ಮೂಲತಃ ನಾವು ತೆಲುಗು ಅವರೇ, ಆದ್ರೆ ನನ್ ಕನ್ನಡ ಅಭ್ಯಾಸ ಆಗಿತ್ತು. ಸೊ ಹಂಗಾದಾಗ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆದೆ. ಅಲ್ಲಿ ಅವರು ನನ್ಗೆ ತುಂಬಾ ಕೋಆಪರೇಟ್ ಮಾಡಿದ್ರು. ನಮ್ಮ ಅತ್ತೆ, ನಮ್ಮ ಮಾವ, ನನ್ ಕೋ ಸಿಸ್ಟರ್ಸ್, ನನ್ ಕೋ ಬ್ರದರ್ಸ್ ಎಲ್ಲರೂ, ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ. ಕಂಪ್ಲೀಟ್ ಏನಾಯ್ತು, ನಮ್ಮ ಮಾವನ ಒಂದು ಬಿಸ್ನೆಸ್ ಇರುತ್ತಲ್ಲ, ಇವಾಗ ಶ್ರೀಮಂತರು ಅಂತಂದ್ರೆ ಏನಾದ್ರು ಒಂದು ಬಿಸ್ನೆಸ್ ಮಾಡಿರ್ತಿರ್ತಲ್ಲ. ಅವ್ರದ್ದು ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಎಂಟ್ರಿ ಆದೆ. ಒಂದು ಮಗು ಆಯ್ತು. ಒಂದ್ ಮಗು ಆದ್ಮೇಲೆ ಒನ್ ಇಯರ್ ಆದ್ಮೇಲೆ ನಮ್ಮ ಮಾವ ಬಂದು ಅವರು ಲ್ಯಾಂಡ್ ಡೆವಲಪರ್ ಅಂದ್ರೆ ದೊಡ್ಡ ದೊಡ್ಡ ಜಮೀನ ತಗೊಂಡು ಸೈಟ್ ಮಾಡಿ ಮಾರ್ತಕ್ಕಂಥದ್ದು. ಮತ್ತೆ ಫೈನಾನ್ಸ್ ಮಾಡ್ತಾ ಇದ್ರು. ಹೀಗ್ ಮಾಡ್ಬೇಕಾದ್ರೆ ಅದ್ರಲ್ಲಿ ನಾನು ಬಿಸ್ನೆಸ್ಗೆ ಒಂದೇ ಸತಿ ಎಂಟರ್ ಆದ್ರಿ. ಅಂದ್ರೆ ನನಗೆ ಇದು ಲೈನ್ ಬೇರೆ, ನನಗ್ ಗೊತ್ತಿಲ್ಲ. ಇದು ಹುಟ್ಟಿದ್ದು ಬಡವ್ರ ಮನೇಲಿ, ಬೆಳ್ದಿದ್ದು ನಾರ್ಮಲ್ ಆಗಿ, ಏಕ್ದಮ್ ಹೋಗಿದ್ದು ಶ್ರೀಮಂತರ ಮನೆಗೆ. ನನಗೆ ಇವಾಗ ಏನ್ ಅನ್ಸ್ತಿದೆ ಗೊತ್ತಾ ಮೀತಾ ಅವ್ರೆ, ಈ ತರ ಒಂದು ನಾವೇನ್ ಅನ್ಕೊಂಡಿದ್ವಿ, ನಿಮ್ಗೆ ಕೇಳ್ದಾಗ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಅಲ್ಲೇ ಏನೋ ನ್ಯೂಮರಾಲಜಿ, ಅಸ್ಟ್ರಾಲಜಿ ಏನಾರ ಕನೆಕ್ಷನ್ ಇತ್ತೇನೋ ಅಂತ ಅನ್ಕೊಂಡಿದ್ವಿ. ಸೊ ಇದ್ ನೋಡ್ತಾ ಇದ್ರೆ ನಿಮ್ ಲೈಫ್ ಜರ್ನಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಯಾವ ಮಿನಿಟ್ ಅಲ್ಲಿ ಈ ನ್ಯೂಮರಾಲಜಿ ಮತ್ತೆ ಅಸ್ಟ್ರಾಲಜಿ ನಿಮ್ ಲೈಫ್ ಅಲ್ಲಿ ಎಂಟರ್ ಆಯ್ತು? ಏನ್ ನಡೀತಾ ಇತ್ತು ಅವಾಗ? ಆಮೇಲೆ ನಮ್ಮ ಮನೇಲಿ ಹೇಗೆ ಅಂತಂದ್ರೆ, ನಮ್ಮ ಮನೇಲಿ ದೈವ ಭಕ್ತರು ಜಾಸ್ತಿ. ನಮ್ಮ ಮನೇಲಿ ದೇವ್ರ ತರೋದು, ದೇವ್ರ ಮಾಡೋದು ಅದೆಲ್ಲವೂ ಇರ್ತಾ ಇತ್ತು. ಅಂದ್ರೆ ವರ್ಷಕ್ಕೊಂದ್ಸತಿ ದೇವ್ರ ಪೂಜೆ ಮಾಡೋದು. ನಮ್ದೇ ದೇವಸ್ಥಾನ ಇತ್ತು, ದೇವ್ರ ಮನೆ ಇತ್ತು. ದೊಡ್ಡ ಕುಟುಂಬ ಅಲ್ವಾ, ಸಾಂಪ್ರದಾಯಿಕ ಕುಟುಂಬ. ಓಕೆನಾ? ಬಟ್ ನಾನು ಇದು ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನೀವಿಷ್ಟು ಫೇಮಸ್ ಆಗ್ತೀರಾ ಅಂತ. ಫೇಮಸ್ ಇರ್ಲಿ, ಇದು ಏನು ಗೊತ್ತಿಲ್ಲ ಅಲ್ವಾ ನನ್ಗೆ. ನಾನು ಓದಿದ್ದೆ ನಾನು ಮರ್ತು ಬಿಟ್ಟಿದ್ದೆ. ಇಲ್ಲೇ ಇರ್ಲಿಲ್ಲ ನನಗೆ. ಮೆಡಿಕಲ್ ಲ್ಯಾಬ್ ಏನೇ ಆಗ್ಲಿ ಅದು ಟಚ್ ಇಲ್ಲ ನನ್ಗೆ. ಕಂಪ್ಲೀಟ್ ಮನೆ ಬಿಸ್ನೆಸ್, ನಂದು ಜಾಗ, ಸೈಟ್, ಲ್ಯಾಂಡ್, ಅದೆಷ್ಟು ಬರುತ್ತೆ ಇದೆಷ್ಟು ಬರುತ್ತೆ ಇದ್ರಲ್ಲಿ ನಾನು ಮುಳುಗೋದೆ. ಅದು ಬಿಸ್ನೆಸ್ ಬರುತ್ತೆ, ಫ್ಯಾಮಿಲಿ ಬಿಸ್ನೆಸ್. ಸೊ ಹಿಂಗಿದ್ದಾಗ ಕೆಲವೊಂದು ಸತಿ ಏನಾಗತ್ತೆ, ನಾವ್ ಯಾವ್ದೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ನಾವ್ ಏನ್ ಮಾಡ್ಬೇಕು, ಒಂದು ಲ್ಯಾಂಡ್ ತಗೋಬೇಕು ಅಂತ ಅಂದಾಗ ನಾವು ಒಂದು ಡೇಟ್ ನ ನೋಡ್ಕೊಳ್ತಾ ಇದ್ವಿ. ಮನೇಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಇವಾಗ ನಾವ್ ಯಾವ್ದೇ ಒಂದ್ ಜಾಗ ತಗೋಬೇಕಾದ್ರೂ ಕೆಲವೊಂದ್ ಲಿಟಿಗೇಷನ್ ಬರ್ತಾ ಇತ್ತು. ಅವಾಗೆಲ್ಲ ಹೇಗೆ, ಇವಾಗ ಒಂದ್ ಜಾಗಕ್ಕೆ ಸಿಂಗಲ್ ಓನರ್ ಆಗಿರ್ತಾರೆ. ಅವಾಗ ಹಂಗಲ್ಲ. ಈ ರೈತರ ಹತ್ರ ನಾವು ಪರ್ಚೇಸ್ ಮಾಡಿದಾಗ ತುಂಬಾ ಜನ ಇರ್ತಾರೆ. ಯಾರಾದ್ರೂ ಒಬ್ರು ಬಂದು ಸಿಗ್ನೇಚರ್ ಮಾಡಿಲ್ಲ ಅಂತಂದ್ರೆ ನಾವು ಕೊಟ್ಟಿರೋ ದುಡ್ಡು ವೇಸ್ಟ್. ಮತ್ತೆ ಅವ್ರ ಕೇಸ್ ಹಾಕೋದು, ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡೋದು, ರಿಜಿಸ್ಟರ್ ಆಗಲ್ಲ, ತುಂಬಾ ದಿನ ಟೈಮ್ ತಗೊಳ್ಳೋದು, ನಮ್ಗೆ ಲಾಸ್ ಆಗೋದು, ಇದೆಲ್ಲ ಆಗಿದೆ. ಒಂದ್ಸ ನಾವು ಬಿಸ್ನೆಸ್ ಅಂತ ಬಂದಾಗ ಸುಮಾರಾಗಿದೆ. ಅವಾಗ ಏನ್ ಮಾಡ್ತಾ ಇದ್ದೆ, ಸ್ವಲ್ಪ ಕ್ಯಾಲೆಂಡರ್ ನೋಡೋದು, ಡೇಟ್ ನೋಡೋದು, ಈ ಡೇಟ್ ಅಲ್ಲಿ ಮಾಡಿಸ್ಕೋಬಹುದಾ ಅಂತ. ಅವಾಗ ಡೇಟ್, ನಕ್ಷತ್ರ ನೋಡ್ಕೊಳ್ತಾ ಇದ್ವಿ. ಇವತ್ತು ಚೆನ್ನಾಗಿದೆ ಅನ್ಸುತ್ತೆ, ಬಟ್ ನಕ್ಷತ್ರದ ಬಗ್ಗೆನೂ ಅರಿವಿಲ್ಲ. ಬಟ್ ಹಂಗಾಗ್ತಾ ಕೆಲವೊಂದ್ಸತಿ ಕಲರ್ಸ್ ಹೋಗ್ಬೇಕಾದ್ರೆ ಇವತ್ತು ಈ ಕಲರ್ ಹಾಕೊಂಡು ನಾನು ಯಾವತ್ತು ಹೋದಾಗ ನಮ್ಗೆ ಒನ್ ಟೇಕ್ ಅಲ್ಲಿ ನಮ್ಗೆ ಕೆಲ್ಸ ಆಗಿರುತ್ತೆ ಅಥವಾ ನಾವು ದುಡ್ಡು ಕೊಟ್ಟಿರ್ತೀವಿ, ಅವ್ರು ಒನ್ ಟೇಕ್ ಅಲ್ಲಿ ನಮ್ಗೆ ವಾಪಸ್ ಕೊಟ್ಟಿರ್ತಾರೆ. ಅಲ್ಲಿ ಏನು ಕಾಂಟ್ರವರ್ಸಿ ಇರೋದಿಲ್ಲ, ತುಂಬಾ ಚೆನ್ನಾಗಿ ಆಗಿರುತ್ತೆ ಅಂತ ಅಂದಾಗ ನಾನು ಅವತ್ತಿಂದ ಡೇಟು, ಕಲರ್ಸ್, ನಕ್ಷತ್ರ ನಾನು ನೋಟ್ ಮಾಡ್ಕೊಳ್ತೀನಿ. ಓ ಇವತ್ ಚೆನ್ನಾಗಿದೆ. ಮತ್ತೆ ಆ ಒಂದು ಕೆಲ್ಸದಿಂದ ಲಾಭ
ಏನ್ ಬರುತ್ತೆ ನೆಕ್ಸ್ಟ್, ಯಾಕಂದ್ರೆ ಅದ್ರಲ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಅದ್ ನನಗೆ ಗೊತ್ತಾಗ್ತಾ ಇತ್ತು. ಹೌದು, ಇದು ನಮ್ಗೆ ಇದು ವರ್ತ್ ಆಗಿದೆ, ಆ ಡೇಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ಅದು ನಾವ್ ಯಾವಾಗ ಕೊಡ್ತೀವಿ ನೆಕ್ಸ್ಟ್ ಆ ಡೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವ್ ಇನ್ನೊಬ್ರು ಕೊಟ್ಟಾಗ ಲಾಭದಲ್ಲಿ ನಮ್ಗೆ ಖುಷಿ ಆಗತ್ತಲ್ವಾ, ನಮ್ ಬಿಸ್ನೆಸ್ ಅದಲ್ವಾ. ಹಂಗಿದಾಗ ಅವಾಗ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಯಾವತ್ತು ನನ್ಗೆ ಹುಷಾರಿರಲ್ಲ, ನಮ್ಮನೇಲಿ ತುಂಬಾ ಜನ ಇರ್ತಾರೆ, ಅವ್ರಿಗೆ ಹುಷಾರಿರಲ್ಲ, ಅವ್ರು ಎಲ್ಲರದು ಒಂದೊಂದು ರಾಶಿ ಇರುತ್ತೆ, ಎಲ್ಲರದು ಒಂದೊಂದು ಡೇಟ್ ಇರುತ್ತೆ. ಸೊ ಅದನ್ನ ಹಾಗೆ ರಿಸರ್ಚ್. ಸೊ ದಿಸ್ ವಾಸ್ ಡೆಫಿನೆಟ್ಲಿ ಅ ಕಾಲಿಂಗ್ ತರ ಅಲ್ವಾ ನಿಮ್ಗೆ? ಯು ಆರ್ ಅಟ್ರಾಕ್ಟೆಡ್ ಟು ಇಟ್, ಒಂಥರ ಈ ತರ ಈ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ. ಆಮೇಲೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಇವತ್ತು ಈ ತರ ಮಾಡಿದ್ರೆ ಒಳ್ಳೇದಾಗತ್ತೇನೋ, ಇದು ನಮ್ಮ ದೇವ್ರ ವಾರ ಇವತ್ತು, ಡೇಟ್ ಕೂಡ ಹಂಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಕೊನೆಗೆ ಸ್ವಲ್ಪ ನ್ಯೂಮರಾಲಜಿ, ಅಸ್ಟ್ರಾಲಜಿ, ಹೌದು ಇದೆಲ್ಲದಕ್ಕೂ ಇದೆ ಅಂತ ಅನ್ನೋದನ್ನ ನನ್ಗೆ ಅವಾಗ ಅನ್ನಿಸ್ತಾ ಇತ್ತು. ಹಿಂಗೆ ಅಂತ ಇದು ಆಲ್ಮೋಸ್ಟ್ ಒಂದು 26 years ಬ್ಯಾಕ್ ಇದು ನಾನು ಹೇಳ್ತಾ ಇರೋದು. ನನ್ ಮದ್ವೆ ಆಗಿ ಒಂದು 3-4 yearsಗೆಲ್ಲ ನಾನು ನಮ್ದು ಬಿಸ್ನೆಸ್ ಆದ್ಮೇಲೆ ಮತ್ತೆ ನಂದು ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅದ್ರಲ್ಲಿ ಒಂದ್ 5-6 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದೆಲ್ಲ ಬರುತ್ತೆ. ಯಾಕೆ ಹೀಗಾಯ್ತು, ಒಂದ್ಸತಿ ನಮಗ್ ಬೇಕಾಗಿರೋದು ತುಂಬಾ ಹತ್ರಕ್ಕೆ ಹೋಗಿರ್ತೀವಿ, ಕೈ ತಪ್ಪೋಗ್ತಾ ಇತ್ತು. ನಮ್ಗೆ ಇದೆಲ್ಲ ಬೇರೆ ಇಲ್ಲ, ಅದ್ ಯಾಕೆ ನಮಗ್ ಸಿಕ್ಲಿಲ್ಲ, ಅದು ನಮ್ಗ್ ಫೀಲ್, ಎಲ್ಲ ರೆಡಿ ಮಾಡಿರ್ತೀವಿ, ಇದ್ ಯಾಕೆ ನಮಗ್ ಸಿಕ್ಲಿಲ್ಲ ಅನ್ನೋ ಫೀಲ್ ನಮ್ಮಲ್ಲಿ ಇರುತ್ತೆ. ಅವಾಗ ನೋಡಿದಾಗ ಇವತ್ತಿನ ಡೇಟ್ ಚೆನ್ನಾಗಿಲ್ವಾ, ಯಾಕೆ ಹಿಂಗಾಯ್ತು. ನಮ್ಮ ಮಾವ ಬಂದು ಓನರ್, ಎಲ್ಲದಕ್ಕೂ ಅವ್ರೆ ಅಲ್ವಾ, ಅವರ ಡೇಟ್ ಆಫ್ ಬರ್ತ್ ಏನೂ ಇರ್ಲಿಲ್ಲ, ಅವ್ರ ಹೆಸರು ಮೇಲೆ ಎಲ್ಲರದು ನಮ್ಮ ಮನೇಲಿ ಕೆಲವೊಂದೆಲ್ಲ ಹೆಸರು ಮೇಲೆ ರಾಶಿ. ಅವಾಗೆಲ್ಲ ನಮ್ಮ ಅತ್ತೆಯವರೆಲ್ಲ ತೆಲುಗಲ್ಲಿ ರಾಶಿ ಫಲ ಹಾಕೊಂಡ್ ನೋಡೋರು, ಇವತ್ತು ನಿಮ್ಮ ಮಾವನ್ ಟೈಮ್ ಚೆನ್ನಾಗಿದೆ ಕಣೆ, ಇವ್ರು ಹೇಳಿರೋರು, ಇವತ್ತು ನಿಮ್ಮ ಮಾವನ್ ಟೈಮ್ ಚೆನ್ನಾಗಿಲ್ಲ. ನನ್ ಡೇಟ್ ಆಫ್ ಬರ್ತ್ ನನ್ ರಾಶಿ ನನ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವಾ, ನಮ್ದೆಲ್ಲ ಗೊತ್ತಿರುತ್ತೆ. ನಂದು ಕುಂಭರಾಶಿ, ಜೊತೆಲಿ ಹೋಗೋಳು ನಾನೇ ಅಲ್ವಾ, ನನ್ ರಾಶಿ ಹೇಗಿದೆ, ಯಾಕಂದ್ರೆ ನಮ್ ನೋಡಕ್ಕೂ ಟೈಮ್ ಇಲ್ಲ. 16 ಜನ ಬೆಳಗ್ಗೆ ಟಿಫನ್ ಮಾಡ್ಬೇಕು, ಮಧ್ಯಾಹ್ನ ಅಡಿಗೆ ಮಾಡ್ಬೇಕು, ಎಲ್ಲ ಕೆಲಸ ಮುಗಿಸ್ಬೇಕು, ಮತ್ತೆ ಸ್ಕೂಲ್ ಕಳಿಸ್ಬೇಕು, ನಾನು ಮತ್ತೆ ಈಚೆ ಹೋಗ್ಬೇಕು ನಮ್ಮ ಅವನ ಜೊತೆ. ಹಿಂಗಾಗಿ ಟಿವಿ ನೋಡಕ್ಕೂ ಟೈಮ್ ಇಲ್ಲ. ಯಾರು ಕುತ್ಕೊಂಡು ನೋಡ್ತಿರ್ತಾರೆ, ಕುಂಭರಾಶಿಗೆ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಮತ್ತೆ ಅವ್ರು ಕೇಳಿಸ್ಕೊಂಡು, ನಿನ್ ಟೈಮೇ ಚೆನ್ನಾಗಿಲ್ವಂತೆ, ಹುಷಾರಾಗಿರೋ, ಯಾರ ಹತ್ರ ಮಾತಾಡ್ಬೇಡ ಅಂತ ಹೇಳೋರು. ಬಟ್ ಅವ್ರ ಕ್ಯೂರಿಯಾಸಿಟಿ ಹಾಗೆ ಅಲ್ವಾ ರಾಶಿ ಬಗ್ಗೆ ಹೇಳೋದು. ಆಮೇಲೆ ಸರಿ ಅದನ್ನ ಹೌದು ಇವತ್ತು ಹಿಂಗ್ ಹೇಳಿದಾರಲ್ಲ ಅಂತ ಅದು ಸ್ವಲ್ಪ ವರ್ಕ್ ಆಗ್ತಿತ್ತು. ಹೊರಗಡೆ ಹೋದಾಗ ಹಿಂಗ್ ಹೇಳಿದಾರೆ, ಹಿಂಗ್ ಮಾತಾಡ್ಬಾರ್ದು ಅಂತ. ಒಂದೊಂದ್ಸತಿ ಮಾತಾಡ್ದಾಗ ಪಾಸಿಟಿವ್ ಹೋಗ್ತಿತ್ತು. ಏನಾದ್ರೂ ಮಾತಾಡ್ಬಿಟ್ಟಾಗ, ಯಾಕಂದ್ರೆ ಒಂದ್ ಕಡೆ ಹೋದಾಗ ಮಾತಾಡೋದು ಇರುತ್ತೆ, ಹಾಗೆ ಇರೋದು ಇರುತ್ತೆ. ಯಾಕಂದ್ರೆ ಅಲ್ಲಿ ಏನ್ ಕೆಲ್ಸ ನಡೀತಿದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಮ್ಗೆ. ಹಾಗೆ ಹೋಗ್ತಾ ಸ್ವಲ್ಪ ಒಲವು ಜಾಸ್ತಿ ಆಗ್ತಾ ಬಂತು. ಡೇಟ್ ನೋಡ್ಕೊಳ್ಳೋದು, ಹೋಗೋದು, ಇವ್ರ ಡೇಟಿಂಗ್ ಇದೆ, ಇವ್ರ ಇಂತ ತಗೋಬೋದಾ, ಇಂಥದ್ ಮಾಡ್ಬೋದಾ ಅನ್ನೋದು ಸ್ಟಾರ್ಟ್ ಆಗ್ತಾಯಿತ್ತು. ಆಮೇಲೆ ನಾನು ಯಾವ್ದೇ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಆಗಲ್ಲ, ಮಕ್ಳು ಸಣ್ಣವರು, ತುಂಬ ಕುಟುಂಬ, ನಮ್ದು ಇದೇ ಸರ್ ಹೋಗ್ತಿತ್ತು, ಇನ್ ಯಾವ ಕ್ಲಾಸ್ ಅಟೆಂಡ್ ಮಾಡೋದು. ಕೆಲವೊಂದೆಲ್ಲ ನೋಡ್ತಾ ಇದ್ದೆ. ಮತ್ತೆ ಹಿಂದಿಯಲ್ಲಿ ನ್ಯೂಮರಾಲಜಿಸ್ಟ್, ನ್ಯೂಮರಾಲಜಿ ಅಂತ ಏನಿರ್ಲಿಲ್ಲ ಅವಾಗ, ಯಾವ್ದು ಈ ತರ ಯಾರು ಹೇಳೋರು ಇರ್ಲಿಲ್ಲ. ಇವಾಗಾದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಷ್ಟೊಂದ್ ಬರ್ತದೆ, ಅವಾಗೆಲ್ಲ ಏನಿರ್ಲಿಲ್ಲ. ಟಿವಿಯಲ್ಲಿ ಏನು ಬರ್ತಿತ್ತೆ, ಟಿವಿಯಲ್ಲಿ ಒಂದ್ ಪ್ರೋಗ್ರಾಮ್ ಅಲ್ಲಿ ಯಾರು ಜ್ಯೋತಿಷ್ಯರು ಬಂದು ಹೇಳ್ತಿದ್ರು ಅಷ್ಟೇ, ಅದನ್ನೇ ನೋಡಿ ನಾವ್ ಇದ್ ಮಾಡ್ಕೊಳ್ಬೇಕಾಯ್ತು. ಫೇಸ್ಬುಕ್ ಇದೆಲ್ಲ ಇರ್ಲಿಲ್ಲ ಅಲ್ವಾ. ಸೊ ಆಮೇಲೆ ಇದೆಲ್ಲ ಟೆಕ್ನಾಲಜೀಸ್ ಜಾಸ್ತಿ ಆಗಿದ್ದು ಈ ಒಂದು ಜನರೇಷನ್ ಈ ನಡುವೆ. ಆಮೇಲೆ ಹಾಗೆ ಅಳವಡಿಸ್ಕೊಳ್ತಿದ್ದೆ ನನಗ್ ನಾನೇ, ಇವತ್ತು ಈ ಕಲರ್ ಹಾಕೊಂಡ್ರೆ ಚೆನ್ನಾಗಾಗತ್ತಾ ಇಲ್ವಾ, ಯಾಕಂದ್ರೆ ಡೈಲಿ ನಂದು ಕೆಲ್ಸ ಇತ್ತಲ್ವಾ, ಮನೇಲಿ ಕಿರಿಕ್ ಆಗತ್ತಾ, ಆ ಕಲರು ಹಾಗೆ ಅನ್ಕೊಳ್ತಾ ಇದ್ದೆ. ಓ ನಂದು 7th, ನನ್ ಡೇಟ್ ಆಫ್ ಬರ್ತ್ ನಂದು 16, ನಾನು ಹೀಗೆ. ಆಮೇಲೆ ಕೆಲವೊಂದು ಕ್ಯಾಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು ನನ್ ಮೈಂಡ್ಗೆ ಹೋಗಿ ಫಿಕ್ಸ್ ಆಗಿ ಕುತ್ಕೊಳ್ತಾ ಇತ್ತು, ಹೀಗಾಗತ್ತೆ ಅಂತ. ಕಲರು, ಡೇಟು, ಆ ನಕ್ಷತ್ರಗಳು ಇದೆಲ್ಲ ಕುತ್ಕೊಳ್ತಾ ಇತ್ತು. ಅದಾದ್ಮೇಲೆ ನಾನು ಸ್ವಲ್ಪ ಕ್ಲಾಸಸ್ ಅಟೆಂಡ್ ಮಾಡಿದೆ. ಮತ್ತೆ ತಿಳ್ಕೊಳಕ್ ಸ್ಟಾರ್ಟ್. ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ ಇಲ್ಲ, ಬೇಸಿಕ್ ಏನಿದೆ ಅದ್ ನನ್ ತಲೆಯಲ್ಲಿ ಅವಾಗ್ಲೇ ಹೋಗಿತ್ತು. ಅದಾದ್ಮೇಲೆ ನಾನು ಇದ್ರಲ್ಲಿ ತುಂಬಾ ಇದಾದಾಗ ಆನ್ಲೈನ್ ಹೊರಗಡೆ ಹೋಗ್ತಿರ್ಲಿಲ್ವಲ್ಲ, ಆನ್ಲೈನ್ ಕ್ಲಾಸಸ್ ಅದು ಇದು ಅನ್ಕೊಂಡ್ ಮಾಡ್ಕೊಂಡೆ. ಅದು ಒನ್ಸ್ ಬಂದಾಗ ಡಿಫ್ರೆಂಟ್ ಎಲ್ಲರೂ ಡಿಫ್ರೆಂಟ್ ಆಗಿ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದರ ಡಿಫ್ರೆಂಟ್. ಇವಾಗ ಟಿವಿಯಲ್ಲಿ ನೋಡಿದಾಗ ಒಬ್ರು ಹೇಳ್ದಂಗೆ ಇನ್ನೊಬ್ರು ಹೇಳೋದು. ಬಟ್ ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಜಾತಕವನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕು. ನಮ್ಗೇನೇನ್ ಆಗಿದೆ ಇಷ್ಟು ದಿನ, ಮುಂದಕ್ಕೆ ಏನೇನ್ ಆಗತ್ತೆ ಕಾಯ್ಬೇಕು, ವೆಯ್ಟ್ ಮಾಡ್ಬೇಕು. 15 days ಟೈಮ್ ತಗೋಬೇಕು. ಈ 15 days ಅಲ್ಲಿ ನಂದು ಹೀಗಿದೆ ಗ್ರಹಗತಿಗಳು, ನನ್ಗೆ ಹೀಗೆ ಆಗತ್ತಾ,
ನೋಡೋಣ, ಹೆಂಗಿದ್ರು ನಾವ್ ಇದ್ದೇ ಇರ್ತೀವಿ, ಏನಾಗತ್ತೆ ನೋಡೋಣ. ಇದ್ರ ಜೊತೆಗೆ ನಮ್ಮನೇಲಿ 16 ಜನ ಇದ್ರಲ್ಲ, ಅದೇ ಎಲ್ಲಾರ್ದು ನೀವೇ ಅನಲೈಸ್ ಮಾಡಿ. ಅಂದ್ರೆ ನಾನು ಯಾರಿಗೂ ಹೇಳಕ್ ಹೋಗ್ತಿರ್ಲಿಲ್ಲ, ಮತ್ತೆ ಕಾಯ್ತಾ ಇದ್ದೆ ಅವ್ರಿಗೆ ಏನಾಗತ್ತೆ, ಇವ್ರು ಚೆನ್ನಾಗ್ ಓದ್ತಾರ. ಮಕ್ಳಲ್ಲೂ ಕೂಡ ಅದು 16 ಆಯ್ತಲ್ವಾ, ನಿಮ್ ನಂಬರ್ 7, ಅಲ್ಲೂ 6+1 7. 7 ನಂದು 16ನೇ ತಾರೀಕು, ಅದು 7 ರಿಸರ್ಚ್. 7 ಅಂದ್ರೆ ರಿಸರ್ಚ್. ಸೈಂಟಿಸ್ಟ್ ಅಂತಾರೆ 7 ನ. ಯಾರಿಗೂ ಹೇಳದ್ ಬೇಡ. ಆದ್ರೆ ನಮ್ಮನೇಲಿ 16 ಜನದಲ್ಲೂ ಎಲ್ಲರಿಗೂ ಒಂದೇ ರೀತಿ ಇರಲ್ವಲ್ಲ, ಒಬ್ಬೊಬ್ರಿಗೆ ಒಂದೊಂದಾಗುತ್ತೆ. ಇವ್ರು ಓದ್ತಾರ, ಇವ್ರು ಫೇಲ್ ಆಗುತ್ತಾ, ಇವ್ರದ್ದು ಇವತ್ತು ಕೆಲ್ಸ ಆಗತ್ತಾ ಇಲ್ವಾ, ಒಂಥರ ಸ್ಟಡಿ ರಿಸರ್ಚ್ ತರ ಮಾಡ್ಬಿಟ್ರಿ. ಹೇಳ್ದಾಗ ಅವ್ರದ್ದು 16 ಜನ ಇದ್ದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ, ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಓ ಇವ್ರ ಡೇಟ್ ಇದಕ್ಕೆ 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 ಅನ್ನೋದು ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಆಯ್ತು. ಸೊ ಹಿಂಗಾಗಿ ಇದು ಅದು ಓನ್ ಎಕ್ಸ್ಪೀರಿಯನ್ಸ್ ಯಾವಾಗ ಆಗತ್ತೆ. ನಾವು ಇವಾಗ 2-3 ಜನ ಇದ್ದಾಗ 3 ಜನದ್ ಗೊತ್ತಿರುತ್ತೆ, ಅವ್ರು ಹೊರಗಡೆ ಅವ್ರನ್ನ ತಿಳ್ಕೊಬೇಕು. ನಮ್ಮ ಮನೇಲಿ ಈಚೆ ಹೋಗಂಗಿಲ್ಲ, ಎಲ್ಲ ಅಲ್ಲೇ ಅವ್ರಗಳ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ನೀವು ಆಗ್ಲೇ ಅನಲೈಸ್ ಮಾಡ್ಬೋದು. ಸೊ ಹಿಂಗಾಗಿ ಇದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಇಂಟ್ರೆಸ್ಟ್ ಜಾಸ್ತಿ ಆದಾಗ ಇದು ಮತ್ತೆ ಇದು ಕ್ರಿಸ್ಟಲ್ಸ್ ಎಲ್ಲ ಬಂತು ಅಂದ್ರೆ ನಮ್ಮ ಮನೇಲಿ ತುಂಬಾ ಚೆನ್ನಾಗಿದೀವಿ, ಶ್ರೀಮಂತರ ಮನೆ ಅಂತ ಹೇಳಿದೆ. ನಮ್ಮ ಮನೇಲಿ ಪಚ್ಚೆ ಇದರದ್ದು ಎಲ್ಲ ಜ್ಯುವೆಲ್ಸ್, ಹಳೆ ಜ್ಯುವೆಲ್ಸ್ ಜಾಸ್ತಿ ಇತ್ತು. ನಮ್ಮ ಅತ್ತೆ ಅವ್ರದ್ದು, ನಮ್ಮ ಮಾವ ಅವರೆಲ್ಲ ಸ್ವಲ್ಪ ಓಲ್ಡ್ ಜ್ಯುವೆಲ್ಸೇ ಮಾಡಿಸ್ತಾ ಇದ್ರು. ಅವ್ರಿಗೆಲ್ಲ ಬರೀ ಗೋಲ್ಡ್ ಆ ತರ ಬೇರೆ ತರ ಆಗೋದಿಲ್ಲ, ಚೆನ್ನಾಗಿ ರೂಬೀಸು ಎಲ್ಲ ಇರ್ಬೇಕು. ಅವಾಗ ನಾನು ಒಂದ್ಸತಿ ಒಂದು ರೂಬಿದು ಇಲ್ಲ ಪಚ್ಚೆದು ಏನಾದ್ರು ಹಾಕೊಂಡಾಗ ನನ್ಗೆ ಇವಾಗ ನಮ್ಮ ಅತ್ತೆಯವರು ಫಂಕ್ಷನ್ ಬಂದಾಗ ನಮ್ಮ ಮಾವರು ಎಲ್ಲರಿಗೂ ಒಂದೊಂದು ಕೊಡ್ತಾ ಇದ್ರು ಜ್ಯುವೆಲ್ಸ್ ಹಾಕೊಳ್ಳಿ ಅಂತ. ಮನೇಲಿ ಇರೋದು ಹಳೆ ಒಡವೆಗಳು ಫಂಕ್ಷನ್ ಬಂದಾಗ ಮತ್ತೆ ನಾವ್ ಅದನ್ನ ಬಿಚ್ಬಿಟ್ಟು ಅಲ್ಲೇ ಇಟ್ಬಿಡ್ತೇವೆ. ಸೊ ಅದ್ ಕೊಟ್ಟಾಗ ಈ ಗ್ರೀನ್ ಪಚ್ಚೆ ಎಲ್ಲ ಹಾಕೊಂಡಾಗ ಅವತ್ತು ನನ್ಗೆ ಏನಾದ್ರು ಇನ್ಸಿಡೆಂಟ್, ನಾನ್ ನೆಕ್ಸ್ಟ್ ಟೈಮ್ ಅಮ್ಮ ನನಗೆ ಇದ್ ಬೇಡ, ನಾನು ಇನ್ನೊಂದ್ ಬೇರೆ ಏನೋ ಹಾಕೊಳ್ತೀನಿ ಅಂತ ಹಾಕೊಳ್ತಾ ಇದ್ದೆ. ಇದು ಕೂಡ ಎಲ್ಲೋ ಒಂದ್ ಕಡೆ ನನ್ಗೆ ಅದು ಅವಾಗ ಹಾಕೊಂಡಾಗ ಅವತ್ತು ಹ್ಯಾಪಿ ಅವತ್ತೇನೋ ಇಲ್ಲ, ಏನೋ ಒಂದಾದಾಗ ಕುಟುಂಬದಲ್ಲಿ ಸಣ್ಣ ಪುಟ್ಟ ಬರುತ್ತೆ, ಅದೇ ನಮ್ಗೆ ಹರ್ಟ್ ಆಗ್ಬಿಡುತ್ತೆ ಅವಾಗಲ್ವಾ. ಸೊ ಇದನ್ನ ನೋಡಿದಾಗ ನನ್ಗೆ ಅದಾಗಲ್ಲ, ನಾನು ಹಾಕೋಬಾರ್ದು ಗ್ರೀನು, ನನಗ್ ಪಚ್ಚೆ ಆಗಲ್ಲ, ನಾನು ಅದನ್ನ ಮುಟ್ಬಾರ್ದು ಅಂತ. ನನ್ಗೆ ಯಾವ್ದು ಹ್ಯಾಪಿ ಆಗ್ತಿತ್ತು, ಯಾವ್ದು ಚೆನ್ನಾಗಾಗ್ತಿತ್ತು, ನಾನು ಅದನ್ನೇ ಹಾಕೊಳ್ತಾ ಇದ್ದೆ. ಅದೂನು ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು. ಇದೆಲ್ಲ ಅಂದ್ರೆ ಅದನ್ನ ನಾವು ನೋಟಿಸ್ ಮಾಡ್ಬೇಕು. ಇಲ್ಲ ನಿಮ್ಗೆ ಇನ್ಸ್ಟಿಂಕ್ಟ್ ಇತ್ತು ಅನ್ಸತ್ತೆ, ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ನೀವು ಆಟೋಮ್ಯಾಟಿಕ್ ಆಗಿ ನನಗೆ ಇದು ಹಾಕೊಂಡ್ರೆ ನನಗೆ ಸಂತೋಷ, ಇದು ಬೇಡ ನನಗೆ ಅಂತ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ನೋಟಿಸ್ ಮಾಡ್ತಾ ಇದ್ದೆ. ಇವಾಗ ಡೇಟು ಇದೆಲ್ಲ ನೋಟಿಸ್ ಮಾಡಿದಾಗ ಇದು. ಆಮೇಲೆ ಈ ಕ್ರಿಸ್ಟಲ್ ಬಗ್ಗೆ ಎಲ್ಲ ಸ್ವಲ್ಪ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಯಾವ್ದ್ಯಾವ್ದೋ ಎಲ್ಲ ತೋರಿಸ್ತಾ ಇದ್ರು, ಅದನ್ನೆಲ್ಲ ಹಾಕೊಂಡವ್ರೆಲ್ಲ ಚೆನ್ನಾಗಿರ್ತಾರ ಅಂತ ಕೆಲವ್ರಿಗೆ ಹಾಕೊಂಡವ್ರಿಗೆ ಕೇಳೋದು ಫ್ರೆಂಡ್ಸ್ ಅವರು. ಅವಾಗ ಇಲ್ಲ, ಅವಾಗ ಒಂದೊಂದಕ್ಕೆ ಇದೇ ಬರುತ್ತೆ ಅಂತ ಅದು ಸ್ವಲ್ಪ ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲಾಸಸ್ ನಾರ್ಮಲ್ ಆಗಿ ಬೇಸಿಕ್ ಆಗಿ ಹೇಳ್ತಾರೆ, ಕ್ಲಾಸ್ ಮಾಡ್ಕೊಳ್ಬಹುದು. ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಯಾವಾಗ ಆಗತ್ತೆ ನಮ್ಗೆ, ಅದನ್ನ ನಾವ್ ಹಾಕೊಂಡಾಗ ನಮ್ಗೆ ಇದಕ್ಕೇನಾ ಅಂತ ನಾನೇನ್ ಮಾಡ್ತಿದ್ದೆ, ಬೇರೆ 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 ಇದು 2 ದಿನ ಹಾಕೊಳ್ಳೋದು, ಇದು 2 ದಿನ ಹೇಗಿದೆ ನನಗೆ, ಇದು ನನ್ಗೆ ಆಗತ್ತಾ ಇಲ್ವಾ, ಇದು ಹಾಕೊಂಡಾಗ ಏನಾಗುತ್ತೆ, ಇನ್ನೊಂದ್ ವಾರ ನೆಗೆಟಿವ್ ಆದಾಗ ಇನ್ನ 2 ಇರುತ್ತೆ, ಅದನ್ನ ಹಾಕೊಂಡ್ ನೋಡುದು, ಇದು ಪಾಸಿಟಿವ್ ಆಯ್ತಾ, ಹಂಗಾದ್ರೆ ಈ ಟೈಮ್ಗೆ ಈ ಡೇಟ್ಗೆ ಇದು ಕರೆಕ್ಟ್ ಅನ್ನೋದನ್ನ ಮ್ಯಾಚ್ ಮಾಡ್ಕೊಂಡೆ. ಇವಾಗ ಎಲ್ರು ಈ ತರ ಕ್ರಿಸ್ಟಲ್ಸ್ ಎಲ್ಲ ತೋರಿಸ್ದಾಗ ಎಲ್ಲರಿಗೂ ನಾರ್ಮಲ್ ಆಗಿ ಒಂದೇ ಹೇಳ್ತಿರ್ತಾರೆ. ಹೌದು, ನಾವ್ ಅದನ್ನೇ ನೋಡೋದು ಈಗ ಟಿವಿಲಿ ಮಾಡಿ ಹೆಲ್ತ್ ವೆಲ್ತ್ ಅನ್ನೋದು ಕೊಡ್ತಿರ್ತಾರೆ. ಆ ಹೆಲ್ತ್ ವೆಲ್ತ್ ಅದೆಲ್ಲ ಯಾವ್ದು ಇಲ್ಲ ನಮ್ಮ ಜಾತಕದಲ್ಲಿ. ನಮ್ಮ ಕಲರ್ಸ್, ನಮ್ಮ ನ್ಯೂಮರಾಲಜಿ, ನಮ್ಮ ಡೇಟ್, ಆ ಡೇಟ್ಗೆ ಒಂದು ಅಂತ ನಕ್ಷತ್ರ, ನಮ್ಮ ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳು, ನಮ್ಗೆ ಯಾವ ದಶ ಭುಕ್ತಿ ನಡೀತಿದೆ ಅದೆಲ್ಲವೂ ಅಳವಡಿಸ್ಕೊಂಡಾಗ, ಅದೆಲ್ಲನೂ ನೋಡಿ ಇದನ್ನ ಹಾಕೊಂಡಾಗ ಪರ್ಫೆಕ್ಟ್ ರಿಸಲ್ಟ್. ವಾವ್. ಸೊ ಇದು ನೀವು ಹೇಳ್ದಾಗ ಇದು ಫಿಂಗರ್ ಪ್ರಿಂಟ್ ತರ. ಎಲ್ಲರೂ ಜನರಲಿ ನಾವು ಇದು ಒಳ್ಳೇದು ಇವ್ರಿಗೆ ಅಂದ್ರೆ ಹಾಕೋಬಾರ್ದು, ಇಟ್ಸ್ ಲೈಕ್ ಅ ಫಿಂಗರ್ ಪ್ರಿಂಟ್ ಅಲ್ವಾ. ನಿಮಗೆ ಅಂತ ಅಂದಿದ್ದಕ್ಕೆ ಇನ್ನೊಂದು ಹೇಳ್ತೀನಿ, ಈ ಒಂದು ಜನರೇಷನ್ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಮ್ಯಾಚ್ ಮಾಡಿದಾಗೆ ನೀವೆಲ್ಲರಿಗೂ ಹೋಗಕ್ಕೆ ಸಾಧ್ಯ, ಎಲ್ಲ ಕರೆಕ್ಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇಲ್ದಿರಾನೆ ನೀವ್ ಯಾವ್ದೋ ಪಿಕ್ ಮಾಡಿದಾಗ ಮುಂದೆ ಎಲ್ಲೋ ಒಂದ್ ಕಡೆ ಸಿಕ್ಕ ಬೀಳ್ತೀವಿ. ಬೇಸಿಕ್ ನಮ್ಮ ಡೇಟ್ ಆಫ್ ಬರ್ತ್, ಅದಾದ್ಮೇಲೆ ನಮ್ಮ ಅಸ್ಟ್ರಾಲಜಿ, ಗ್ರಹಗಳು, ಇದೆಲ್ಲವೂ ಸೇರಿದಾಗ
ನಮ್ಗೆ ಏನ್ ಬೇಕು ಅನ್ನೋದು ಸಿಕ್ಕತ್ತೆ. ಇದನ್ನ ಹಾಕೊಂಡಾಗ ನಮ್ಮ ವೇ ಕರೆಕ್ಟ್ ಆಗಿರುತ್ತೆ, ನಮ್ ಡೆಸ್ಟಿನಿ ಏನಿರುತ್ತೋ ನಾವ್ ಅಲ್ಲೇ ಹೋಗಿ ರೀಚ್ ಆಗ್ತೀವಿ. ಇದ್ ಬಿಟ್ಟು ನಾವ್ ಯಾವ್ದೋ ತೋರಿಸ್ತಿದಾರೆ ಅಂತ ಮಧ್ಯದಲ್ಲಿ ಪಿಕ್ ಮಾಡ್ಕೊಂಡ್ರೆ ನಿಮ್ ಆಧಾರ್ ನೋಡ್ತಾರೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ವಾಪಸ್ ಕಳಿಸ್ತಾರೆ, ಎಲ್ಲ ರಾಂಗ್ ರೂಟಿಗೆ ಬಂದಿದ್ದೀರಾ ನೀವು ಅಂತ. ಅಷ್ಟು ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ನಿಮ್ಗೆ. ಹಾಗಾಗಿ ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಇವಾಗೆಲ್ಲ ನಾವು ಹೇಗಿರುತ್ತೆ ಅದೇ ರೀತಿ ಇದು ಕೂಡ, ಇದನ್ನ ಲೈಫ್ ಅಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಸೊ ನಿಮಗೆ ಇದು ಕೇಳ್ತಾ ಇದ್ರೆ ಗುರುಗಳು ಅಂತ ಡೈರೆಕ್ಟ್ ಆಗಿ ಇವ್ರು ಅವರು ಅಂತ ಹೇಳಕ್ ಆಗಲ್ಲ. ಲೈಫೇ ನಿಮ್ಗೆ, ನಿಮ್ಮ ಕುಟುಂಬನೇ ನಿಮ್ಮ ಗುರು, ನಿಮ್ಮ ಅನಾಲಿಸಿಸ್ ನಿಮ್ ಗುರು. ಇಲ್ಲಿ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ನೀವ್ ಹೇಳ್ತಿದ್ದೀರಾ. ನೀವೇನೇ ಹೇಳಿದ್ರು ಅದಕ್ಕೊಂದು ಬೇಸಿಸ್ ಇದೆ, ಒಂದು ರಿಸರ್ಚ್ ಇದೆ, ಅದರಿಂದ ನೀವು ಇದು ನನ್ನ ಬೇಸಿಕ್. ಓಕೆನಾ, ನನ್ನ ಬೇಸಿಕ್ ಆದ್ಮೇಲೆ ಮುಂದಕ್ಕೆ ನಾನು ಮುಂದೆ ಬರಬೇಕು ಅಂದ್ರೆ ಅದಕ್ಕೊಬ್ರು ಗುರು ಬೇಕವಾಗ. ಯಾಕಂದ್ರೆ ಇದು ಬೇಸಿಕ್ ನಾನು ಕಲ್ತ್ಕೊಂಡಿದೀನಿ, ಬಟ್ ಇದು ಕರೆಕ್ಟಾ ರೈಟಾ ಅನ್ನೋದಕ್ಕೆ ಕ್ರಿಸ್ಟಲ್ ಮಾತ್ರ ಕ್ರಿಸ್ಟಲ್ ಮಾತ್ರ ನನಗೆ ಗುರು ಅಂತ ಯಾರು ಇಲ್ಲ. ಇವನ್ ಸ್ಟೋನ್ ಕ್ರಿಸ್ಟಲ್ ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ ಎಲ್ರು ಹಾಗಾಗಿ ಕೊಡ್ತಾರೆ, ಇದನ್ನ ಅಸ್ಟ್ರಾಲಜಿಗೆ ಅಳವಡಿಸ್ಕೊಂಡಾಗ ಅದು ರಿಸಲ್ಟ್ ಜಾಸ್ತಿ ಆಗ್ತಾ ಹೋಗ್ತು. ಇವಾಗ ಕೆಲವೊಂದು ಸತಿ ನನ್ಗೆ ಆಗದೆ ಇರೋ ಕಲರ್ಸ್ ನಾನು ಹಾಕೊಂಡಾಗೆ ನನಗೆ ನೆಗೆಟಿವ್ ಆಗಿರೋದುಂಟು. ಅವಾಗ ನನ್ಗೆ ಏನೇನು ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲದೆ ಇದ್ದಾಗ ನಾನು ಹಾಕೊಂಡಾಗ ನೆಗೆಟಿವ್ ಆಗಿರುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ಇದನ್ನು ಕೂಡ ಅದಕ್ಕೆ ಅಳವಡಿಸ್ಕೊಂಡಾಗ ಪರ್ಫೆಕ್ಟ್ ರಿಸಲ್ಟ್ ಫಸ್ಟ್ ನನಗೆ, ಆಮೇಲೆ ನನ್ ಜೊತೆ ಇರೋರಿಗೆ ಆದಾಗ ಹೌದು ಇದು ಕರೆಕ್ಟ್. ಒಂದ್ ಎಕ್ಸಾಂಪಲ್ ಕೊಡ್ತೀರಾ? ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಒನ್ಸ್ ಹಿಂಗೆ ಯಾವ್ದೋ ಒಂದು ಇದ್ರಲ್ಲಿ ಇದೆ ಕ್ರಿಸ್ಟಲ್, ಇವಾಗ ಬೇರೆ ಕೊಟ್ಟಿರ್ತಾರೆ. ಇವಾಗ ಪೈರೈಟ್ ಅನ್ನೋದು ಎಲ್ಲರಿಗೂ ಇದು ನಾರ್ಮಲ್ ಆಗಿ ಕೊಡ್ತಾರೆ, ದುಡ್ಡಿಂದು ಅಂತ. ಅದನ್ನ ಕೈಗೆ ಹಾಕೊಂಡಾಗ ನಾನು ಹಾಕೊಂಡೆ, ನಾನೇನ್ ಇಲ್ಲ ಅಂತ ಹೇಳಿಲ್ಲ. ದುಡ್ಡಿಂದು ಫಸ್ಟ್ ಚೆಕ್ ಮಾಡೋಣ, ಇದನ್ನ ಹೇಳ್ತಿದಾರಲ್ಲ ದುಡ್ಡಿಂದು ಅಂತ ಚೆಕ್ ಮಾಡೋಣ ಅಂತ. ಬಟ್ ನನ್ನ ಕಸಿನ್ಗೂ ಒಂದು ಕೊಟ್ಟೆ, ನೋಡೋಣ ಇದು ದುಡ್ಡು ಬರುತ್ತಂತೆ, ನೋಡೋಣ ಅಬ್ಸರ್ವ್ ಮಾಡೋಣ ಅಂತ. ಅದನ್ನ ಹಾಕೊಂಡ್ಮೇಲೆ ಸ್ಟಾರ್ಟಿಂಗು ಇದೆಲ್ಲ ಅಧ್ಯಯನ ಮಾಡ್ಬೇಕಾದ್ರೇನೆ ಹಾಕೊಂಡ್ಮೇಲೆ ಮನೇಲಿ ಹಸ್ಬೆಂಡ್ ಅಂಡ್ ವೈಫ್ ಕ್ರಾಶ್. ನಮ್ ಮನೇಲಿ ಕ್ರಾಶ್ ಆದ್ರೆ ನಮ್ದೇನೋ ಮಿಸ್ಟೇಕ್ ಇರುತ್ತೆ, ಅವ್ರ ಮನೇಲಿ ಯಾಕಾಗ್ಬೇಕು? ಇವಾಗ ನಾನು ಒಬ್ಬಳ್ದೆ ನೋಡೋದಕ್ಕಿಂತ ಇವಾಗ ನಿಮ್ಗೂ ಕೊಟ್ಟಿರ್ತೀನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಹೌದು, ಇನ್ನೊಂದ್ ವಾರ ನೋಡೋಣ, ಅದ್ ಮನೇಲಿ ಇದ್ದೇ ಇರುತ್ತೆ, ನೋಡೋಣ ದುಡ್ಡು ಬರುತ್ತಲ್ವಾ. ದುಡ್ಡು ಬರೋದಾಗ್ಬಿಟ್ರೆ ಮನೇಲಿ ಅದು ಇನ್ನ ಸ್ವಲ್ಪ 2-3 ದಿನ ಆದ್ರೂ ಒಂದ್ ವಾರ ಹೋದ್ರು ಇದೆ. ಆಮೇಲೆ ಒಂದ್ ವಾರ ಆದ್ಮೇಲೆ ಸ್ವಲ್ಪ ಈ ಜಾಯಿಂಟ್ ಪೈನ್ಸ್, ಮೈಕೈ ನೋವು ಬರೋದು ಸ್ಟಾರ್ಟ್. ನನ್ಗಾದ್ರೂ ಮೈಕೈ ನೋವು, ಅವಳು ಎಲ್ಲೋ ಬಿದ್ದು ಕಾಲು ಇದೇ ಆಗ್ಬಿಟ್ಟಿದೆ, ಫ್ರಾಕ್ಚರ್ ತರ ಅಂತಂದ್ರೆ ಹುಳುಕಿರೋದು ಮೂಳೆ, ಹಿಂಗಾಯ್ತು ಅಂತ. ನಾನೇ ನನ್ ಮೈಕೈ ನೋವು ಬಂದಿದೆ ಅಂತ ಹೇಳಿಲ್ಲ, ಅವಳಿಗೆ ಏನಾಗುತ್ತೋ ನೋಡೋಣ ಕೇಳ್ಕೊಳ್ಳೋಣ ಸುಮ್ಮನಿದೆ. ಕಾಲು ಹುಳುಕಾಗ್ಬಿಟ್ಟಿದೆ ನನ್ಗೆ, ಕಾಲ್ ಯಾಕೋ ಇದಾಯ್ತು, ಎಲ್ಲೆಲ್ಲೋ ಜಾರ್ತು ಸ್ವಲ್ಪ ಅಂತ, ಎಲ್ಲೂ ಇಲ್ಲ ಮನೇಲೇನೆ. ಅವಾಗ ಅನ್ಕೊಂಡೆ ಇದೇ ಎಫೆಕ್ಟ್ ಅಂತ. ಬಿಚ್ಚಿಟ್ಬಿಡಕ್ಕ ನೀನು, ಬೇಡ ನೋಡೋಣ ಅಂತ ನಾನು ಬಿಚ್ಚಿಟ್ಟೆ. ಇವ್ ದುಡ್ಡು ಬರುತ್ತಲ್ವ, ದುಡ್ಡು ಬಂದ್ರೆ ಏನ್ ಪ್ರಯೋಜನ ಅನ್ಕೊಂಡು ಆಮೇಲೆ ಪೈರಿಟ್ ಅದನ್ನ ಒಂದ್ ಸೈಡ್ ಮನೇಲಿ ಅದ್ರದ್ದು ಸ್ಟೋನ್ ತಂದು ಮನೇಲಿ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ವಿ. ಅದು ನಮ್ಮ ಮೈಗೆ ಹಾಕೊಂಡಾಗ ಎಫೆಕ್ಟ್, ಅದನ್ನ ಇಟ್ಟಾಗ ನಮಗ್ ಚೆನ್ನಾಗಿರುತ್ತೆ. ಅದನ್ನ ಕೆಲವೊಂದು ಇಟ್ಟೆ ನೋಡ್ಬೇಕು, ಮನೇಲಿ ಇಟ್ಕೊಳ್ಬೇಕು, ಪ್ಲೇಸ್ ಮಾಡ್ಕೊಳ್ಬೇಕು. ಕೆಲವೊಂದನ್ನ ಮೈಗೆ ಹಾಕೊಳ್ಬಾರ್ದು, ನಮ್ಗೆ ನಾವು ಅಳವಡಿಸ್ಕೊಳ್ಬಾರ್ದು. ಏನಕ್ಕೆ ಅಂತ ಯೋಚನೆ ಮಾಡಿದೆ. ಅದ್ರ ಕಾಂಬಿನೇಷನ್ ಎಲ್ಲಾ ಸರ್ಚ್ ಮಾಡಿ ಹುಡುಕ್ದಾಗ ತುಂಬಾ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಒಬ್ಬೊಬ್ರು ಒಂದೊಂದ್ ತರ ಕೊಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ. 100 ತರ ಚೆಕ್ ಮಾಡಿದಾಗ ಆಯ್ತು. ಅವಾಗ ಅದು ಯಾವ ಪ್ಲಾನೆಟ್ಗೆ ಹೋಲುತ್ತೆ ಅನ್ನೋದನ್ನ ಸರ್ಚ್ ಮಾಡ್ಕೊಳಕ್ಕೆ ಕನೆಕ್ಟ್ ಮಾಡ್ಕೊಂಡೆ. ಅವಾಗ ಗೊತ್ತಾಯ್ತು ಇದು ನಮ್ಗೆ ಮೈ ಮೇಲೆ ಚೆನ್ನಾಗಿರೋದಿಲ್ಲ, ಇದು ಶನಿಗೆ ಸಂಬಂಧಪಟ್ಟಂತ, ಅದಲ್ಲೇ ಇರ್ಬೇಕು. ಅದು ಇನ್ಫ್ಯಾಕ್ಟ್ ಕಾಲಕ್ಕೆ ಕೊಡ್ತಾರೆ, ಇನ್ನ ಎಷ್ಟು ಅಲ್ಲೇ ಇರ್ಬೇಕು. ಅದನ್ನ ಇಟ್ಟೆ ನಾವು ಪೂಜೆ ಮಾಡ್ಬೇಕು, ಅದನ್ನ ನಾವು ಮೈ ಮೇಲೆ ಧರಿಸಬಾರ್ದು ಅನ್ನೋದನ್ನ ಅರಿವಾಯ್ತು. ಅವಾಗ ಗ್ರಹಗಳಿಗೆ ಇದನ್ನೆಲ್ಲ ಹೋಲಿಸ್ಕೊಂಡಾಗ ಯಾವ್ದು ಹಾಕೊಂಡಾಗ ನಮ್ಗೆ ಪಾಸಿಟಿವ್ ಆಗತ್ತೆ, ಯಾವ್ದು ಹಾಕೊಂಡಾಗ ನಾವ್ ಹ್ಯಾಪಿ ಆಗಿರ್ತೀವಿ. ಬರೀ ದುಡ್ಡು ಒಂದೇ ಅಲ್ಲ, ಸಂಬಂಧಗಳು ಹಾಳಾಗ್ತಾ ಇದ್ರೆ ದುಡ್ಡಿದ್ದು ಪ್ರಯೋಜನ ಇಲ್ಲ ಅಲ್ವಾ. ಸೊ ಇದರಿಂದ ಕಲ್ತೆ. ಆಮೇಲೆ ಅಸ್ಟ್ರಾಲಜಿಗೆ ಇದು ಅಳವಡಿಸ್ಕೊಂಡಾಗ ಇನ್ನ ಹೆಚ್ಚಿನದು ತಿಳ್ಕೊಳ್ಬೇಕು ಅಂತಾಯ್ತು. ಅದಕ್ಕೆ ನನಗೆ ಒಬ್ರು ಗುರು ಬಂದ್ರು. ಗುರು ಅನ್ನೋದಕ್ಕಿಂತ ನನ್ಗೆ ವೆಲ್ ವಿಶರ್ ಆಗಿ ಬಂದ್ರು ಅವರು. ನಾನ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ದೆ, ಅವ್ರ ಕ್ಲಾಸ್ ಅಟೆಂಡ್ ಮಾಡ್ದೆ. ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅದೇ
ಅವಾಗ ನಂದು ಕ್ರಿಸ್ಟಲ್ ಇತ್ತು, ಗ್ರಹಗಳ ಬಗ್ಗೆ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಂಡಿದೆ. ಅವ್ರು ತುಂಬಾ ಎಕ್ಸ್ಪರ್ಟ್ ಅಂತ ಅಂದ್ರೆ ಅವ್ರ ಹೆಸರು ಕೇಳಿರ್ಬೋದು, ನ್ಯೂಮರಾಲಜಿಗೆ ಫೇಮಸ್ ಆಗಿರೋರು ಆರ್ಯವರ್ಧನ್ ಅಂತ. ಅವ್ರು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ರು. ಬಟ್ ನಂದು ಇದು ಕ್ರಿಸ್ಟಲ್ದು ಅವ್ರ ಹತ್ರ ನಾನು ಇದೇ ಅಷ್ಟ್ರಲ್ಲಿ ನಂದು ಆಫೀಸ್ ಇತ್ತು. ಆಫೀಸ್ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರ ಹತ್ರ ಒಂದೊಂದು ವಿದ್ಯೆ ಇರುತ್ತೆ, ಒಬ್ಬೊಬ್ರ ಹತ್ರ ಒಂದೊಂದು ಶೈಲಿ ಇರುತ್ತೆ. ಹೌದು. ಅದ್ರಲ್ಲಿ ಯಾವ್ದು ನಾವು ತಗೊಳ್ಬೇಕು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವ್ರ ಹತ್ರ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸ್ ಆನ್ಲೈನ್ ಅಲ್ಲಿ ಮಾಡಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿದೆ. ಆಮೇಲೆ ನಾನು ಇದು ಕ್ರಿಸ್ಟಲ್ದು ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಕಲರ್ಸು ಇದು ಎಲ್ಲ ಇದ್ ಮಾಡ್ಕೊಂಡಾಗ ಅವ್ರು ಇವಾಗ ನನ್ಗೆ ಹೇಳದ್ನಲ್ಲ, ಒಂದು ಗುರುವಾಗಿ, ಫ್ರೆಂಡ್ ಆಗಿ, ನನ್ನ ವೆಲ್ವಿಷರ್ ಆಗಿ ತುಂಬಾ ಚೆನ್ನಾಗಿ ಇವತ್ತಿಗೂ ಅವರು ಏನಾದ್ರೂ ಇದ್ರೆ ನನ್ನ ಗೈಡ್ ಮಾಡೇ ಮಾಡ್ತಾರೆ. ಬೆಳಿಗ್ಗೆ ಒಂದು ಸತಿ ಅದ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತೀವಿ. ತಿರ್ಗಾ ನೈಟ್ ಒಂದ್ಸತಿ ಈಗ ಆಯ್ತು. ಯಾಕಂದ್ರೆ ನನ್ ಪ್ರಕಾರ ಈ ಒಂದು ಇವಾಗ ಇರೋದ್ರಲ್ಲಿ ಮತ್ತೆ ಜ್ಯೋತಿಷ್ಯ ನಾವು ಏನ್ ಹೇಳ್ತೀವಿ ಅದ್ರಲ್ಲಿ ಏನಾಗತ್ತೆ, ನಿಮ್ಮ ಜಾತಕ ಹೇಳ್ತಾ ಇದ್ರೆ ನಿಮ್ದು ಆಗಿರೋದೇ ನಾವ್ ಹೇಳ್ತಿರ್ತೀವಿ. ಗ್ರಹಗಳು ಹಿಂಗಿದೆ ಮುಂದೆ ಆಗೋದನ್ನ ಹೇಳ್ತೀವಿ. ಯೂನಿವರ್ಸಲ್ ಏನಾಗುತ್ತೆ ಅನ್ನೋದು ಹೇಳ್ಬೇಕಲ್ವಾ. ಫಸ್ಟ್ಗೆ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ ಅನ್ನೋದು ಹೇಳ್ಬೇಕು. ಇವತ್ತಿಂತ ಇಂತ ಡೇಟ್ಗೆ ಫ್ಲೈಟ್ ಕ್ರಾಶ್ ಆಗತ್ತೆ ಅಂತ ಮುಂಚೆನೆ ನಾವ್ ಹೇಳ್ದಾಗ ಅದಾದಾಗ ನಮ್ಮ ಜ್ಯೋತಿಷ್ಯ ಕರೆಕ್ಟ್, ನಮ್ಮ ನಾವೇನು ಹೇಳಿರ್ತೀವಿ ಪ್ರೆಡಿಕ್ಷನ್ ಅದು ಕರೆಕ್ಟ್. ಮನೇಲಿ ಆಗೋದು ಯಾರಿಗೂ ಹೇಳ್ಕೊಳಲ್ಲ. ಇವಾಗ ನಿಮ್ಗೇನೋ ಆಗತ್ತೆ ಅಂದ್ರೆ ನೀವ್ ಹೊರಗಡೆ ಬಂದ್ ಅದನ್ನ ಹೇಳಲ್ಲ, ನೀವೇ ಅದನ್ನ ಅನುಭವಿಸ್ತೀರ. ಹೊರಗಡೆ ಆಗೋದನ್ನ ಹೇಳ್ದಾಗ ಮಾತ್ರ ಜನಕ್ಕೆ ರೀಚ್ ಆಗುತ್ತೆ ಇದು ಕರೆಕ್ಟ್ ಅಂತ. This is like our psychology when we do our research, no? With any paper, ನಾವೆಲ್ಲ ಇವಾಗ psychology research paper ನಾವು ಪಬ್ಲಿಷ್ ಮಾಡ್ತೀವಲ್ಲ, everything is based on research. ಇಷ್ಟೊಂದು ಸಬ್ಜೆಕ್ಟ್ಸ್ ಇರ್ತಾರೆ, this is the result. You have the person who is trying the jewel, ನೀವ್ ಹೇಳ್ತಾರ, then the other one who is doing it. So ನೀವ್ ಇವಾಗ ಹೇಳ್ರಲ್ಲ ಎಕ್ಸಾಂಪಲ್, ಇಬ್ರು ಹಾಕೊಂಡಿದ್ರಿ, ನಿಮ್ಗೆ ಹೆಂಗ್ ಡಿಫ್ರೆನ್ಸ್ ಬಂತು, ಅವ್ರಿಗೆ ಹೆಂಗ್ ಡಿಫ್ರೆನ್ಸ್ ಬಂತು, ಬಟ್ ದೇ ಡೋಂಟ್ ನೋ. ನಿಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಿ ಅಂತ, ಅವ್ರಿಗೆ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಮೇಡ್ ದಿಸ್ ಹೋಲ್ ರಿಸರ್ಚ್ ಥಿಂಗ್. ಇವಾಗ ನಾಟ್ ಓನ್ಲಿ ಇನ್ ದಿಸ್ ಕ್ರಿಸ್ಟಲ್ ಅಲ್ಲಿ ಇವಾಗ 3 ಜನಕ್ಕೂ ಒಂದೇ ರಿಸಲ್ಟ್ ಬಂದ್ರೆ ಅದ್ರ ಫಾಲ್ಟ್ ಇದೆ ಅಂತ ಅಲ್ವಾ. ನಾನು ಒಬ್ಬಳಿಗೆ ಆತರ ನೆಗೆಟಿವ್ ಬಂದಾಗ ನಂದೇ ಏನೋ ತಪ್ಪಿರ್ಬೇಕು ಅಂತ ನನಗ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೂ ಬಂದು ಅದು ಹಾಕೊಂಡಾಗ ಇದು ಕರೆಕ್ಟ್, ಇದಕ್ಕಲ್ಲ. That's how psychology works, right? ಅದೇ ರಿಸರ್ಚ್ ಅಲ್ಲಿ ನಮ್ಮಲ್ಲಿ 2 ಗ್ರೂಪ್ ಮಾಡ್ತಾರೆ. ಒಂದು ಗ್ರೂಪ್ ಗೆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಹೇಳ್ತಾರೆ, ನೀವ್ ಇದನ್ನ ಫಾಲೋ ಮಾಡಿ ಏನಾಗತ್ತೆ ನೋಡೋಣ ಅಂತ. ಇನ್ನೊಂದು ಗ್ರೂಪ್ ಗೆ ಏನು ಕೊಡಲ್ಲ. ಆಮೇಲೆ ನೋಡ್ತಾರೆ, ಈ ಗ್ರೂಪ್ ಅಲ್ಲಿ ಈ ರಿಸಲ್ಟ್ ಬಂತು, ಹಂಗಾರೆ ಈ ಟೆಕ್ನಿಕ್ ಇಂದಾನೆ ಈ ರಿಸಲ್ಟ್ ಬಂತು ಅಂತ. ಅದೇ ಎಕ್ಸಾಕ್ಟ್ಲಿ ನೀವ್ ಹೇಳಿದ್ದು. ಸೊ ಇಟ್ ಇಸ್ ಸೋ ರಿಸರ್ಚ್ ಬೇಸ್ಡ್. ಅಂದ್ರೆ ನಾವು ವಿ ಆರ್ ಕಮಿಂಗ್ ಟು ಅ ಲೆವೆಲ್ ಟು ಸೇ ಇದು ಸೈಂಟಿಫಿಕ್ ಅಂತಾನೆ ಹೇಳ್ಬಹುದು. ಹೌದು, ಸೈಂಟಿಫಿಕ್. ಸುಮ್ನೆ ಆಗಿನ ಕಾಲದಲ್ಲಿ ಒಂದು ಜ್ಯೋತಿಷ್ಯ ಅಂತ ಏನಿತ್ತು, ನ್ಯೂಮರಾಲಜಿ ಎಲ್ಲ ಏನಿರ್ಲಿಲ್ಲ. ಜ್ಯೋತಿಷ್ಯ ಗ್ರಹಗಳಿತ್ತು. ಗ್ರಹಗಳನ್ನ ಅವಾಗಿಂದ ಕನ್ಸಿಡರ್ ಮಾಡಿ ಋಷಿ ಮುನಿಗಳೆಲ್ಲ ಹೇಳ್ತಾ ಇದ್ರು. ಆದ್ರೆ ಅವರು ಅವಾಗೆಲ್ಲ ಬೇರೆ ಏನು ಇರ್ಲಿಲ್ಲ. ಹೋಗಿ ನದಿಯಲ್ಲಿ ಸ್ನಾನ ಮಾಡಿ, ದೇವ್ರಿಗೆ ಹೋಮ ಮಾಡಿಸಿ, ಪೂಜೆ ಮಾಡಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಬೇರೆ ಟೆಕ್ನಾಲಜೀಸ್ ಇಲ್ಲ, ಇರೋದ್ರಲ್ಲೇ ಅವರು ಸರಿ ಮಾಡ್ಕೊಡ್ತಾ ಇದ್ರು. ಇವಾಗೆಲ್ಲ ಏನ್ ಮಾಡ್ತೀವಿ, ನದಿಯಲ್ಲಿ ಸ್ನಾನ ಮಾಡಿ ಅನ್ನೋದಕ್ಕಿಂತ ಟೈಮ್ ಇಲ್ಲ, ಹೋಗಿ ನದಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮನೇಲಿ ಇಟ್ಕೊಳ್ಳಿ. ಏನು ನಿಮ್ಮ ಬಚ್ಚನ್ ಮನೇಲಿ ನಾವೇನ್ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಸ್ಟೋನ್ ಕೊಡ್ತೀವಿ, ಬಕೆಟ್ ಅಲ್ಲಿ ಹಾಕಿ ನೀರ್ನ ಸ್ನಾನ ಮಾಡ್ಕೊಳ್ಳಿ. ಟೈಮ್ ಆಗ್ಬೇಕಲ್ವಾ? ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಎಲ್ಲ ಬಿಸಿ ಶೆಡ್ಯೂಲ್. ನೀವೆಲ್ಲಾದ್ರೂ ಹೋಗ್ ಬನ್ನಿ ಅಂದ್ರೆ ಎದುರುಗಡೆ ನಮ್ ಮೇಲೆ ಕೋಪ ಮಾಡ್ಕೊಳ್ತಾರೆ. ನಾವೇನ್ ಬರೀ ಇದೆ ಆಯ್ತಾ, ಅದನ್ನೇ ನಾವು ರೆಸಾರ್ಟ್ ಹೋಗಿ, ನೀವ್ ಟ್ರಿಪ್ ಮಾಡ್ಕೊಂಡ್ ಬನ್ನಿ, ಮಾಲ್ಡೀವ್ಸ್ ಹೋಗಿ, ಫಾರಿನ್ ಹೋಗಿ ಅಂದ್ರೆ ಅಲ್ಲೂ ಹೋಗಿ ನೀರಲ್ಲಿ ಧುಮುಕ್ಬಿಟ್ಟೆ ಬರೋದು. ಒಳ್ಳೆ ಐಡಿಯಾ ಯೂಸ್ ಮಾಡಿ ಅಂದ್ರೆ ಈಗ ಹಾಗೆಲ್ಲ ಅದೆಲ್ಲ ಇರ್ಲಿಲ್ವಲ್ಲ. ಹೋಗ್ತಾ ಇದ್ರು, ನದಿ ಸ್ನಾನ ಮಾಡ್ತಿದ್ರು, ಅಲ್ಲಿಂದ ದೇವಸ್ಥಾನಕ್ಕೆ ಎಷ್ಟೋ ದೂರ ಕಾಲ್ನಡಿಗೆಲ್ಲ ಹೋಗ್ತಾ ಇದ್ರು, ದೇವ್ರ ದರ್ಶನ ಮಾಡ್ತಿದ್ರು, ಎಲ್ಲಾ ಮಾಡ್ತಿದ್ರು. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಹಂಗ ಹೇಳಿದ್ರೆ ಹಂಗ ಯಾರು ಕೇಳಲ್ಲ. ನದಿ ಸ್ನಾನ ಮಾಡಿ ಅಂದ್ರೆ ಅಯ್ಯೋ ತುಂಬಾ ರಶ್,
ಧರ್ಮಸ್ಥಳಕ್ಕೆ ಹೋಗ್ತೀವ ತುಂಬಾ ರಶ್, ನದಿ ನೀರು ಟ್ಯಾಪ್ ಅಲ್ಲೇ ಬರುತ್ತೆ, ಅದೇ ನೀರೇ ಬರೋದು ಅಂತಾರೆ. ಅದೇ ನಿಮ್ಗೆ ಹೋಗಿ ಬೀಚ್ ಹತ್ರ ಹೋಗಿ ಅಲ್ಲಿ ಪಾಸಿಟಿವ್ ಅಂತ ಹೇಳ್ಬಾರ್ದು, ಟ್ರಿಪ್ ಮಾಡಿ ಹ್ಯಾಪಿ ಆಗಿ ಬರ್ತೀರಾ ಅಂತಾನೆ ಚೆನ್ನಾಗಿ ಟ್ರಿಪ್ ಮಾಡ್ತಾರೆ. ಈಗಿನ ಜನರೇಷನ್ ಇರೋದೇ ಹಾಗೆ. ಸೊ ಹಾಗಾಗಿ ಈಗಿನ ಟೆಕ್ನಾಲಜಿಗೆ ಹೇಗ್ ಬೇಕೋ ಹಾಗೆ ಕೊಡ್ಬೇಕು. ಸೊ ಹಾಗೆ ಈಗನು ನನ್ನ ಗುರುಗಳು ಅವರು ನನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ಇದ್ದಾರೆ. ಸೊ ಇವಾಗ ಏನು ನಾನು ಕುತ್ಕೊಂಡು ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ, ಈ ರೀತಿ ಮಾತಾಡಕ್ಕೆ ಅಂದ್ರೆ ನಾನು ಯಾವ್ದೇ ಮಾಧ್ಯಮದಲ್ಲಿ ಬಂದಿರ್ಲಿಲ್ಲ. ಬಟ್ ನನ್ನ ಆಫೀಸ್ ಇತ್ತು, ಒಂದು 8-9 years ಆಯ್ತು ಇದೆಲ್ಲ ನಾನು ಮಾಡಕ್ ಶುರು ಮಾಡಿ. ಬೆಳಕಕ್ ಬಂದಿರ್ಲಿಲ್ಲ. ಬಟ್ ಅವರು ಏನ್ ಮಾಡಿದ್ರು, ಅವ್ರು ಆಲ್ರೆಡಿ ಫೇಮಸ್ ಆಗಿದ್ರಲ್ವಾ, ಇಲ್ಲ ನಿಮ್ಮಲ್ಲಿ ಇದಿದೆ ನೀವು ಹೇಳ್ಬೇಕು ಅಂತ. ಸ್ಟಾರ್ಟಿಂಗು ನನಗೂ ಭಯ ಇರುತ್ತೆ. ಆಮೇಲೆ ಪಾಪ ಎಲ್ಲಾ ಪ್ರವೋಕ್ ಮಾಡಿದ್ರು, ಪುಷಪ್ ಮಾಡಿದ್ರು. ನಮ್ಗೆ ಯಾವ ಚಾನೆಲ್ಸ್ ಏನು ಗೊತ್ತಿಲ್ಲ, ಯಾಕಂದ್ರೆ ನಾನು ಹೇಳದೆ ಒಂದು ತುಂಬ ಕುಟುಂಬದ ಒಂದು ಗೃಹಿಣಿ ನಾನು. ಆಲ್ಮೋಸ್ಟ್ ಸಣ್ಣ ಪುಟ್ಟ ಇದನ್ನ ಹೇಳ್ಕೊಂಡಿರ್ತಾ ಇದೆ. ಸೊ ಯಾವಾಗ ಬಂದೆ ಅವಾಗ ನನ್ಗುನು ಯಾರಾದ್ರೂ ಒಬ್ರು ನಮ್ಗೆ ಇಲ್ಲ ಇದು ಕರೆಕ್ಟ್ ಇದೆ, ನೀವ್ ಹೇಳ್ತಿರೋದು ಕರೆಕ್ಟ್. ಯಾಕಂದ್ರೆ 100 ಜನನು ನೋಡೋ ಜಾಗದಲ್ಲಿ ನಾವು ಕೂತ್ಕೊಂಡು, ಅಂದ್ರೆ ನಾರ್ಮಲ್ ಆಗಿ ಉದಾಹರಣೆಗೆ ಹೇಳ್ತಿರ್ತೀನಿ, ಒಂದು 10 ಜನ ನೋಡ್ತಿರ್ತೀರ, ನಾ ಮಾತಾಡ್ತಾ ಇರ್ತೀನಿ, ನನಗೆ ಅಳಕಿರುತ್ತೆ ನಾನೇನು ಕರೆಕ್ಟ್ ಮಾತಾಡ್ತಿದ್ದೀನಿ. ಯಾಕಂದ್ರೆ 10 ಜನ ನೋಡ್ತಿರ್ತಾರೆ, ಒಬ್ರು ನೋಡೋದು ಅನ್ನೋದು ಪಾಸಿಟಿವ್ ಆಗತ್ತಾ ಇಲ್ವಾ ಅನ್ನೋದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಬಟ್ ನಮ್ಗೆ ಒಬ್ರು ಧೈರ್ಯ ತುಂಬಿ ಇದು ಕರೆಕ್ಟ್ ಆಗಿದೆ, ಇದು ಹೇಳು, ಇದೆ ಈಗ ಹಾಗೆ ಆಗತ್ತೆ ಅಂತ ಅಂದಾಗ ನಾವ್ ಅದನ್ನ ಲೀಲಾಜಲವಾಗಿ ಮಾತಾಡ್ತಾ ಇರ್ತೀವಿ. ಅದು 1-2 ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಮ್ಗೆ, ಅದಾದ್ಮೇಲೆ ಅದಕ್ಕೆ ಪ್ಲಸ್ ಇದು ನೀವ್ ಹೇಳ್ತಿರೋದ್ ಕೇಳಿದ್ರೆ ಅವರು ನಿಮ್ಮ ಗುರುಗಳು, ನಿಮ್ ವೆಲ್ ವಿಷರು ಏನೋ ಅಂತೂ ನಿಮ್ಮಲ್ಲಿ ನೋಡಿದ್ರು, ಅವ್ರು ನಿಮ್ ಡೇಟ್ ನ ಚೆಕ್ ಮಾಡಿ ನಿಮ್ಮ ನಂಬರ್ ಪ್ರಕಾರ ನಿಮಗ್ ಗೈಡೆನ್ಸ್ ಕೊಟ್ರ? ಹೌದು, ಗೈಡೆನ್ಸ್ ಅಂತ ಅಂದ್ರೆ ಫಸ್ಟ್ ನನ್ನ ಜೀವನಕ್ಕೆ ನನಗೆ ಗೈಡೆನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಏನೇ ಕಲ್ತಿರ್ಬೋದು, ಬಟ್ ಒಬ್ರು ಎಕ್ಸ್ಪೀರಿಯನ್ಸ್ ಗುರುಗಳು ನಮ್ಮ ಡೇಟ್ ಆಫ್ ಬರ್ತ್ ನೋಡಿ, ನನ್ನ ಜಾತಕ ನೋಡಿ, ನಿನಗ್ ಜ್ಯೋತಿಷ್ಯ ಕಲಿಬಹುದಾ ಇಲ್ವಾ ಅನ್ನೋದು ಕೂಡ ಅವ್ರೇ ಹೇಳಿದ್ರು. ಬೇಕಾದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ ಅನ್ನೋ ರೀತಿ. ಬಟ್ ನಿಮ್ಗೆ ತುಂಬಾ ಚೆನ್ನಾಗಾಗತ್ತೆ, ನೀವು ಕಲೀರಿ, ನೀವು ಇದ್ರಲ್ಲೇ ನೀವು ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರ. ಫಸ್ಟ್ ಡೇ ಅವ್ರು ಹೇಳಿದಾಗೆ ನನ್ನ ಕ್ಲಾಸ್. ಬಟ್ ಹಾಗೆ ಆಯ್ತು, ಅದಕ್ಕೆ ಕಾರಣನೂ ಅವರೇ ಆದ್ರು. ಹಂಗಾಗಿ ಇವತ್ತಿಗೆ ಈ ಮಟ್ಟಕ್ಕೆ ಇದೀನಿ ಅಂದ್ರೆ, ನಾನು ಹೇಳದ್ನಲ್ಲ, ಇವತ್ತಿಗೂ ನಾನು ಏನೇ ಮಾಡಿದ್ರು ಕೂಡ ಅದು ಅವರ ಒಂದು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ನನಗೆ. ಸೋ ನೈಸ್. ಸೊ ವಿ ಗೋ ಇಂಟು ನ್ಯೂಮರಾಲಜಿ. ನೀವು ಹೇಳಿದ ಕರೆಕ್ಟ್ ಸೆಕ್ಷನ್ ಬಂದಿದ್ದೀರಾ. ನಿಮ್ ಲೈಫ್ ಹೆಂಗೆ ನ್ಯೂಮರಾಲಜಿಲಿ ಮುಂದೆ ಹೋಯ್ತು? ಯಾರೋ ಗೈಡ್ ಮಾಡಿದ್ರು, ನಿಮ್ ಗುರುಗಳು ನಿಮಗ್ ಗೈಡ್ ಮಾಡಿದ್ರು, ನೀವ್ ಹಂಗೆ ಈಗ ಆಡಿಯನ್ಸ್ ಗೆ ಗೈಡ್ ಮಾಡಬಹುದು. ಸೊ ಡು ವಿ ಗೆಟ್ ಇನ್ ಟು ದ ಸೆಕ್ಷನ್? Before that, I would like to just add one more thing. ನೀವ್ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ it's giving me a very good feeling, because first of all ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತಾನೆ ಇಲ್ಲ. ನೀವ್ ಹೇಳ್ತಾ ಇದ್ರಲ್ಲ, ಇವಾಗ ಎವ್ರಿಬಡಿ ಇಸ್ ಬಿಸಿ, ಎಲ್ಲರೂ ಡಿಫ್ರೆಂಟ್ ಆಗಿದ್ದಾರೆ. ನಿಮ್ದು ಜರ್ನಿ ಹೇಳ್ತಾ ಇದ್ರೆ, ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಸಪೋರ್ಟ್ ನಿಮಗೆ ವಿತ್ ಯುವರ್ ಇನ್-ಲಾಸ್, ಸಿಸ್ಟರ್ ಇನ್-ಲಾಸ್, ಕೋ ಸಿಸ್ಟರ್ಸ್ ಅನ್ನು ಹೇಳ್ತಾ ಇದ್ದೀರಾ, which is very, I'm saying rare, right? It is very rare. I just want to appreciate that ನೀವು ಎಷ್ಟೊಂದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. To say that, again, generalized ಮಾತ್ರ ಇಲ್ಲ, ಅಯ್ಯೋ ಮದ್ವೆ ಆಗಿ ಎಲ್ಲಾರು ಈ ತರನೇ ಅಂತ ಇಲ್ಲ, ನಾಟ್ ಎಟ್ ಆಲ್ ಅಲ್ವಾ. ನಿಮ್ ಎಕ್ಸಾಂಪಲ್ ತಗೊಂಡ್ರೆ ಇಟ್ ಸೌಂಡ್ಸ್ ವೆರಿ ನೈಸ್. ಎಲ್ಲಾರು ಸಪೋರ್ಟಿವ್ ಆಗಿದ್ದೀರಲ್ಲ ಒಬ್ಬೊಬ್ಬರಿಗೆ. ಅದೇ ಬಾಂಡಿಂಗ್ ಚೆನ್ನಾಗಿದೆ. ಮತ್ತೆ ಇವಾಗ ನಾನು ಹಿಂಗೆ ಬರ್ತೀನಿ ಒಂದ್ ಫ್ಯಾಮಿಲಿ ತುಂಬ ಕುಟುಂಬದಿಂದ ಇದು ಹೇಳ್ತೀನಿ ಅಂದ್ರೆ, ಮೇನ್ ಪಿಲ್ಲರು ನಮ್ಮ ಮಾವ, ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹೌದಾ, ಹೇಳ್ತೀಯಾ, ಆಯ್ತು ಮಾಡು. ಯಾಕಂದ್ರೆ ನಾವು ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ ಒಂದ್ ಕಾಲದಲ್ಲಿ. ಬಟ್ ಇದನ್ನೆಲ್ಲ ನೋಡಿದಾಗ ಓಕೆ ಆಯ್ತು ಮಾಡು, ಅಂದ್ರೆ ಇವಳಲ್ಲಿ ಏನೋ ಕಲೆ ಇದೆ, ಬರ್ಲಿ ಅನ್ನೋ ತರ ಅವರಲ್ಲಿತ್ತು. ಮತ್ತೆ ಫ್ಯಾಮಿಲಿ ಕೋ ಸಿಸ್ಟರ್ಸ್ ಅವರು ಅಷ್ಟೇ, ಓಕೆ, ಅದು ಅವ್ರವ್ರ ಅಭಿರುಚಿ, ಅದು ಅವ್ರವ್ರ ಅಭಿರುಚಿ. ಎಲ್ಲ ಒಂದ್ ಕಡೆ ಬೆಳಕಿಗೆ ಬರ್ತಿದೆ, ಇಲ್ಲಿ ಪರ್ಫೆಕ್ಟ್ ಓಕೆ ಅನ್ನೋದ್ರ ಬಗ್ಗೆ ಇದ್ ಮಾಡಿದ್ರು. ಆಮೇಲೆ ಇವಾಗ ನಾನು ಏನ್ ಹೇಳಿರ್ತೀನಿ, ಇವಾಗ 1 ಡಿಸೆಂಬರ್ ಅಲ್ಲಿ, ಜಾನ್ವರಿದು ಈ ವರ್ಷ ನ್ಯೂಮರಾಲಜಿ ಪ್ರಕಾರ ಯಾವ ನಂಬರ್ ಚೆನ್ನಾಗಿದೆ, ಯಾವ ಡೇಟ್ಸ್ ಚೆನ್ನಾಗಿದೆ, ಆ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟೇನೆ. ಅದು ಹೇಳ್ದಾಗ ಅದು ಕರೆಕ್ಟ್ ಆಗಿರುತ್ತೆ. ಯಾವ ಡೇಟ್ ಅಲ್ಲಿ ಹುಟ್ಟಿರೋರು ಲಾಸ್ ಆಗಿರ್ತೀನಿ ಅಂತ ಟೋಟಲ್ 1 year ಆದ್ಮೇಲೆ ನೆಕ್ಸ್ಟ್ ಇಯರ್ ಬರ್ತಾರಲ್ಲ, ಲಾಸ್ಟ್ ಇಯರ್ ನನ್ಗೆ ಹಿಂಗ ಆಗಿತ್ತು, ಹಿಂಗಾಗಿದೆ, ಇವಾಗ ರಿಕವರ್ ಮಾಡ್ಕೋಬೇಕು. ನೀವ್ ಹೇಳಿದ್ ಕರೆಕ್ಟ್. ಸೊ ಇವಾಗ ನೀವು 2026ಗೆ ಯಾವ ನಂಬರು ಇವಾಗ ಇಸ್ ಗೋಯಿಂಗ್ ಟು ಬಿ, ಫಸ್ಟ್ ಆಫ್ ಆಲ್ ಬಿಫೋರ್ ವಿ ಗೋ ಇಂಟು ದಟ್ ವಿ ಹ್ಯಾವ್ ಟು ನೋ. ಈಗ
ಯಾವ್ಯಾವ ನಂಬರ್ ಏನಕ್ಕೆ ನಮ್ಮ ಆಡಿಯನ್ಸ್ ಗೆ ಲೆಟ್ಸ್ ಟೇಕ್ ಇಟ್ ಆಸ್ ತುಂಬಾ ಬೇಸಿಕ್ ಅಂತ ತಗೊಳ್ಳೋಣ. ಓಕೆ, ನನ್ ನಂಬರ್ ಏನು, ನಾನ್ ಹೆಂಗ್ ಕಲ್ತ್ಕೋಬೇಕು? ಯಾರೋ ಲೈಫ್ ಪಾತ್ ನಂಬರ್ ಅಂತಾರೆ, ಡೆಸ್ಟಿನೇಷನ್ ನಂಬರ್ ಅಂತಾರೆ, ಡ್ರೈವರ್ ಅಂತಾರೆ, ಕಂಡಕ್ಟರ್ ಅಂತಾರೆ, ನಾವ್ ನಿಮ್ದೆ ಪಿರಮಿಡ್ ನಂಬರ್ ಅಂತಾನು ಕೇಳಿದೀವಿ. ಸೊ ಒಂದ್ ಎಕ್ಸಾಂಪಲ್ ತಗೊಂಡು ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಪ್ರಾಬಬ್ಲಿ ಆಡಿಯನ್ಸ್ ವಿಲ್ ಸಿಟ್ ಡೌನ್ ಅಂಡ್ ಅವ್ರ ನಂಬರ್ ಏನು ಅಂತ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಓಕೆ ನೋಡಿ, ಇವಾಗ ಫಸ್ಟ್ಗೆ ನಾನು ಹೇಳೋದು, ಇಲ್ಲಿ ಯಾವ ಡ್ರೈವರು ಕಂಡಕ್ಟರು ಅದೆಲ್ಲ ಹೇಳ್ತಿದ್ರೆ ಜನಕ್ಕೆ ಏನಾಗುತ್ತೆ, ಡ್ರೈವರ್ ಎಲ್ಲಿದ್ದಾರೆ, ಕಂಡಕ್ಟರ್ ಬಸ್ ಎಲ್ಲಿದೆ? ಎಕ್ಸಾಕ್ಟ್ಲಿ, ಅದನ್ನ ನಡ್ಸೋರು ಯಾರು ಅನ್ನೋದು ಪಾಪ ಕನ್ಫ್ಯೂಸ್ ಆಗ್ತಾರೆ. ಅದೆಲ್ಲ ಏನು ಬೇಡ, ಜಸ್ಟ್ ಸಿಂಪಲ್ ಅಷ್ಟೇ. ಯಾಕಂದ್ರೆ ನಾನು ಏನೇ ಹೇಳಿದ್ರು ಸಿಂಪಲ್ ಆಗಿರುತ್ತೆ. ಇವಾಗ ನೋಡಿ, ನಂದು ಎಕ್ಸಾಂಪಲ್ ನಂದು ಹೇಳ್ಬಿಡ್ತೀನಿ, ಡೇಟ್ ಆಫ್ ಬರ್ತ್. ಓಕೆನಾ? ನಂದು ಬಂದು 16ನೇ ತಾರೀಕು 8ನೇ ತಿಂಗಳು ಆಗಸ್ಟ್, ಮತ್ತೆ 1981. ಓಕೆನಾ? ಇದನ್ನೆಲ್ಲಾನು ಕೌಂಟ್ ಮಾಡ್ಬೇಕಾಗತ್ತೆ. 16 ಅಂತ, ಯಾಕಂದ್ರೆ ಸಿಂಗಲ್ ಡಿಜಿಟ್ ಹೇಳ್ದಾಗ ಜನಕ್ಕೆ ಇರ್ತಾರೆ, ಡಬಲ್ ಡಿಜಿಟ್ ಹೇಳ್ದಾಗ ಪಾಪ ಕನ್ಫ್ಯೂಸ್ ಆಗುತ್ತೆ. 16 ಅಂದಾಗ ನಂದು 7, 7 ಆಗುತ್ತೆ. 7 ಒಂದ್ ಕಡೆ ಇಟ್ಕೋಬೇಕು. ಅಂದ್ರೆ ನನ್ಗೆ ಏನೇ ಆದ್ರೂ ಈ 7 ರೋಲಿಂಗ್ ನಂಬರ್, ಅಂದ್ರೆ ಈ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು, ಈ 3 ಒಂದೇ ಕ್ಯಾಟಗರಿ ಬರುತ್ತೆ. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸಿಂಗಲ್ 7 ಒಂದಿರುತ್ತೆ, ಅದ್ರಲ್ಲಿ 16 ಅಂದಾಗ 1 ಮತ್ತೆ 6, ಇಲ್ಲಿ 1ನೇ ತಾರೀಕು ಮತ್ತೆ 6ನೇ ತಾರೀಕಿಂದು 2 ಗ್ರಹಗಳದ್ದು ಮಿಕ್ಸ್ ಎನರ್ಜಿ ಬರುತ್ತೆ. ಹಾಗೆ 25 ಅದು ಅಷ್ಟೇ, 2 ಚಂದ್ರ ಮತ್ತೆ ಬುಧ, ಈ ತರ ಮಿಕ್ಸ್ ಇರುತ್ತೆ. ಡಿಫ್ರೆಂಟ್ ಕ್ಯಾರೆಕ್ಟರ್. 7ನೇ ತಾರೀಕು ಅವ್ರು ಬೇರೆ, 16ನೇ ತಾರೀಕು ಅವ್ರು ಬೇರೆ, 25ನೇ ಬೇರೆ. ಸೊ ನಂದು 16 ಮಿಡಲ್. ಈ 16 ಕೌಂಟ್ ಮಾಡಿದಾಗ 7 ಆಗುತ್ತೆ. 1 + 6 ಸೂರ್ಯ ಮತ್ತೆ ಶುಕ್ರ ಕಂಬೈಂಡ್ ಆಗಿ 7 ಕೇತು ಬರ್ತಾರೆ. ಅಂದ್ರೆ 3 ಪ್ಲಾನೆಟ್ ಇದು ನನ್ನಲ್ಲಿ ಇರುತ್ತೆ ಕ್ಯಾರೆಕ್ಟರ್ಸ್. ಸೊ ಅದೇನಾಗತ್ತೆ, ಟೋಟಲ್ ಮಾಡಿದಾಗ 16 + 8 + 1981 ಕಂಪ್ಲೀಟ್ ಮಾಡಿದಾಗ ಅದು ಏನ್ ಬರುತ್ತೆ, ಅದು 7 ಬರುತ್ತೆ ಲಾಸ್ಟ್ ಟೋಟಲ್. ಸೊ ಈ 25 ಬರುತ್ತೆ ಟೋಟಲ್ ಬಂದಾಗ. ಇದನ್ನ ಸಿಂಗಲ್ ಡಿಜಿಟ್ ಗೆ ಮಾಡ್ಕೊಳ್ಬೇಕು. ಈ 7 ಮತ್ತೆ ಈ 7 ಇದೆಯಲ್ಲ, ನಂದು ಇದನ್ನು ಡೇಟ್ ಆಫ್ ಬರ್ತ್ ನಂಬರು 7, ಟೋಟಲ್ ನಂಬರ್ 7. So just to 7 and 7 ಕಾಂಬಿನೇಷನ್ ಆಗತ್ತೆ. ಏನಿಲ್ಲ, ನೀವ್ ಹೇಳಿದ್ದೇನು ಅಂದ್ರೆ ಒಂದು ನಂಬರ್ ಇಟ್ಕೋಬೇಕು, ಅದು ನಮ್ಮ ಡೇಟ್, ಫಸ್ಟ್ ಡೇಟ್ 16 ನಿಮ್ದು, ನಂದು 18. ಸೊ 16, 1 + 6 ತಗೊಂಡ್ ಒಂದ್ ಕಡೆ ಇಡೋದು. ಇನ್ನೊಂದು ಟೋಟಲ್ ಮಾಡೋದು, 1 + 6 + 8 +1 +9 +8 +1, ಈ ತರ ಮಾಡ್ಕೊಂಡಾಗ ಒಂದ್ ಟೋಟಲ್ 25 ಅಂತ ಬಂತು. ಅದನ್ನು ಸಿಂಗಲ್ ಡಿಜಿಟ್ ಮಾಡಿ 7 ಮಾಡಿ. ಸೊ ಈ 2 ನಂಬರ್ ನಾವು ಒಂದ್ ಕಡೆ ಇಟ್ಕೋಬೇಕು. ನಂದು ಬರ್ತ್ ನಂಬರು 7, ಡೆಸ್ಟಿನಿ ನಂಬರು 7 ಅಷ್ಟೇನೆ. ಇದೇ ಇಂಪಾರ್ಟೆಂಟ್. ಯಾವ ಡ್ರೈವರು ಕಂಡಕ್ಟರು ಏನು ಬೇಡ, ಏನು ಇಲ್ಲ. ಬರ್ತ್ ನಂಬರು ಡೆಸ್ಟಿನಿ ನಂಬರ್. ಬರ್ತ್ ನಂಬರ್ ಬಂದು your ಫಸ್ಟ್ ಡೇಟ್ and make it one number. ಬಟ್ 10ನೇ ತಾರೀಕು ಹುಟ್ಟಿರೋರ್ಗೆ 1 ಹಾಗೆ. ಓಕೆ, 0 is nothing, ಗೊತ್ತಾಯ್ತು. and ಎಲ್ಲ ಕೌಂಟ್ ಮಾಡಿ ಹೇಳಿದ್ರೆ ಅದು ಡೆಸ್ಟಿನಿ ನಂಬರ್. ಅದೇ ನಮ್ಮ ಡೆಸ್ಟಿನಿ ನಂಬರ್. ಈ 2 ನಂಬರ್ ಏನಿದೆ, ಈ 2 ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಂದು 7 and 7 ಬಂದಿರೋದಕ್ಕೆ ಈ 7 ಎಲ್ಲ 7 ಬರುತ್ತೆ ನಂದು. ಅವಾಗ ಏನಾಗತ್ತೆ, ನನ್ ಲೈಫ್ ಅಲ್ಲಿ 7ನೇ ತಾರೀಕು. ಸೊ ಈ 7ಕ್ಕೆ ಯಾವ ನಂಬರ್ ಆಗತ್ತೆ, 7ಕ್ಕೆ ಫೇವರ್ ಯಾವ್ದು, 7ಗೆ ಫೇವರ್ ಯಾವ್ದು ಅನ್ನೋ ನಂಬರ್ನ ಸರ್ಚ್ ಮಾಡ್ಕೋಬೇಕು, ನನ್ನ ಒಂದು ಲಕ್ಕಿ ನಂಬರ್ನ ತಿಳ್ಕೊಳ್ಳೋದಿಕ್ಕೆ. ಮತ್ತೆ ಇವಾಗ 7 and 5 ಬಂದಿತ್ತು ಅನ್ಕೊಳ್ಳಿ, 7 and 1 ಕಾಂಬಿನೇಷನ್ ಬಂದಿತ್ತು ಅನ್ಕೊಳ್ಳಿ. ಟೋಟಲ್ ಮಾಡಿದಾಗ ಇವಾಗ ನನ್ 7, ನನ್ಗೆಲ್ಲ ಟೋಟಲ್ ಮಾಡಿದಾಗ ಡೆಸ್ಟಿನಿ ನಂಬರ್ 1 ಬಂತು. 1 ಬಂದಾಗ 7ಗೆ ಯಾವ ನಂಬರ್ ಪಾಸಿಟಿವ್ ಅದನ್ನ ಬರ್ಕೊಳ್ಬೇಕು. ಅದನ್ನ ಫಸ್ಟ್ ನ್ಯೂಮರಾಲಜಿ ತಿಳ್ಕೊಂಡಿರ್ಬೇಕು. 1ಗೆ ಯಾವ ನಂಬರ್ ಕಾಂಬಿನೇಷನ್. ಇವಾಗ ಯಾವ್ದಾದ್ರು ಒಂದು ನ್ಯೂಮರಾಲಜಿಸ್ಟ್ ಹತ್ರ ಹೋದಾಗ ನಿಮ್ಗೆ ಈ ನಂಬರ್ ಲಕ್ಕಿ ನಂಬರ್ ಅಂದಾಗ ನಾವು ಕ್ವಶನ್ ಮಾಡಿ ಕೇಳ್ಬೇಕು, ಏನಕ್ಕೆ ಇದು ನನಗೆ ಲಕ್ಕಿ ನಂಬರ್ ಅಂತ ಕೇಳ್ಬೇಕು, ತಿಳ್ಕೋಬೇಕು. ಅಂದ್ರೆ ಅವ್ರು ಏನೋ ಹೇಳ್ತಾರೆ ಅಂತ ತಗೊಂಡೋಗೋದಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ನಿಮ್ದು 7, ಈ 7ಗೆ ಏನು 3 ಆಗಲ್ಲ, 3 ಆಗಲ್ಲ. ಆದ್ರೆ 1 ಇರುತ್ತಲ್ಲ ಡೆಸ್ಟಿನಿ ನಂಬರ್, ಆ 1ಗೆ 3 ಆಗತ್ತೆ.
ಆದ್ರೂ 7ಗೆ 3 ಆಗಲ್ಲ ಅಂತಂದ್ರೆ 1ಗೂ 3 ಆಗಲ್ಲ. ನನಗ್ ಯಾರಾಗಲ್ವೋ ನನ್ನ ಫ್ರೆಂಡ್ ನೀನು ನನ್ ಜೊತೆನೆ ಬರ್ತೀಯ, ನಿನಗ್ ಫೇವರ್ ಇರೋನು ನೀನ್ ಅಲ್ಲಿ ಬಿಡ್ಬೇಕು ಅಷ್ಟೇ. ನನಗೆ ಯಾವ್ದು ಪಾಸಿಟಿವ್ ಆಗುತ್ತೆ ಅದನ್ನೇ ನೀನ್ ಫಾಲೋ ಮಾಡು, ಪಾಸಿಟಿವ್ ಆಗುತ್ತೆ. ನಿನಗೆ ಯಾವ್ದು ಪಾಸಿಟಿವ್ ಆಗಿರುತ್ತೆ, ನನಗದು ಎನಿಮಿ ಆದ್ರೂ ನಾನು ಅದನ್ನ ಫಾಲೋ ಬಿಟ್ಬಿಡ್ಬೇಕು. ಇಬ್ಬರಿಗೂ ಆಗುವಂತ ಒಂದು ನಂಬರ್ ಏನಿರುತ್ತೆ ಅದನ್ನ ಫಾಲೋ ಮಾಡಿದಾಗ ಹೆವಿ ಸಕ್ಸಸ್. ಯಾಕಂದ್ರೆ ಇವಾಗ 50-50 ಬರೋದಿಲ್ಲ. ಇವಾಗ 7ಗೆ 3 ಆಗಲ್ಲ, 7ಗೆ 2 ಹೆವಿ ಫೇವರ್. ಸೊ ಹಂಗಾಗಿ ಇವಾಗ ನೀನ್ 1 ಇದ್ರೆ 1ಗೂ 2 ಹೆವಿ ಫೇವರ್. ಹೌದು. ಒಂದೊಂದ್ಸತಿ ಏನಾಗುತ್ತೆ 7 and 3 ಕಾಂಬಿನೇಷನ್ ಬಂದ್ಬಿಡುತ್ತೆ. 7ಗೆ 3 ಆಗೋದೇ ಇಲ್ಲ, ಆದ್ರೆ ಡೆಸ್ಟಿನಿ ನಂಬರ್ ಅದೇ ಇರುತ್ತೆ. ಸೊ ಅವಾಗ ಲಾಟ್ ಆಫ್ ಕಾನ್ಫ್ಲಿಕ್ಟ್ ಇರುತ್ತೆ. ಅವಾಗ ಏನ್ ಮಾಡುತ್ತೆ ಕೆಲವೊಂದು, ಅವಾಗ ಏನ್ ಮಾಡ್ಬೇಕು 3ಗೆ 1 ಸೂಪರ್, ಓಕೆ 3ಕ್ಕೆ 1 ನನ್ನ ಫ್ರೆಂಡ್ ನಾನು ಎಲ್ಲೂ ಬಿಡೋಂಗಿಲ್ಲ, ಲೈಫ್ ಟೈಮ್ ನಾನು ಕರ್ಕೊಂಡು ಹೋಗ್ಬೇಕು. ಶಾಡೋ ತರ ಅವಾಗ ಏನ್ ಮಾಡ್ಬೇಕು 1 ಆಗತ್ತಲ್ಲ, ಅವರಿಗೆ 1 ಆಗತ್ತೆ, ನಿನಗೆ 3ಕ್ಕೆ 1 ಆಗತ್ತೆ, 7ಕ್ಕೂ 1 ಆಗತ್ತೆ. ಆ 1ನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ, ಡಬಲ್ ಮಾಡ್ಕೊಳ್ಳೋಣ, ಡಬಲ್ ಧಮಕ. ಹಂಗೆ ಆ ತರ ನಾವು ಒಂದು ನಿಮ್ಗೆ ಆಗುವಂತ ನಂಬರ್, ಆ 2 ನಂಬರ್ಗೆ ಆಗುವಂತ ನಂಬರ್ಗಳ ಡೇಟ್ಗಳನ್ನೇ ಅವ್ರಿಗೆ ಮುಹೂರ್ತಕ್ಕಾಗ್ಲಿ ಅಥವಾ ಅವ್ರು ಏನೇ ಕೆಲಸ ಮಾಡೋದಕ್ಕಾಗ್ಲಿ ಆ ಡೇಟ್ ನ ಅವ್ರಿಗೆ ಕೊಡ್ತೀವಿ. ನಿನಗೂ ಆಗಲ್ಲ, ನಿನಗಾಗತ್ತೆ, ಅದನ್ನ ಕೊಡಲ್ಲ. ಇಬ್ಬರಿಗೂ ಆಗುವಂತದ್ ಕೊಟ್ಟಾಗ 100% ಸಕ್ಸಸ್ ಇರುತ್ತೆ. ಅದು ಒಂದು ಫೋನ್ ನಂಬರ್ ಆಗಿರ್ಬೋದು, ಒಂದು ಮನೆ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು. ಈ ಎರಡಕ್ಕೂ ನೇಮ್ ಕರೆಕ್ಷನ್, ಎರಡಕ್ಕೂ ಪಾಸಿಟಿವ್ ಆಗುವಂತ ನಂಬರ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿನ್ಗಾಗಿಲ್ಲ ಅಂದ್ರೆ ಏನು, ನನಗ್ ತುಂಬಾ ಫೇವರ್ ಆಗತ್ತೆ ಅಂತ ಅಂದ್ರೆ ಹಂಗಲ್ಲ, 50% ರಿಸಲ್ಟ್. ಸೊ ಜಸ್ಟ್ ಬೇಸಿಕ್ ಇಷ್ಟೇನೆ. ನಮ್ಮ ಬರ್ತ್ ನಂಬರ್, ಫಸ್ಟ್ ನಂಬರು, ಟೋಟಲ್ ನಂಬರ್, ಡೆಸ್ಟಿನಿ ನಂಬರ್, ಇದೆರಡನ್ನ ತಿಳ್ಕೊಂಡ್ರೆ ಎರಡಕ್ಕೂ ಬೇಕಾಗಿರೋ ನಂಬರು ನಾವೇ ಹುಡ್ಕೋಬಹುದು. ಇವಾಗ ನಂಬರ್, ಇವಾಗ ಎಕ್ಸಾಂಪಲ್ಸ್ ಕೊಡ್ತಾ ಇದೀರಲ್ಲ, ಇವಾಗ ಲಾಟ್ ಆಫ್ ಪ್ರಪೋಸಲ್ಸ್ ಬರ್ತಾ ಇರತ್ತಲ್ಲ, ಸೊ ಅವ್ರಿಗೆ ನೀವು ಹೇಳ್ತೀರಾ, ಅವ್ರಿಗೆ ಸಪೋಸ್ ಇವನ್ ಇಫ್ ಇಟ್ಸ್ ಅ ಲವ್ ಮ್ಯಾರೇಜ್ ಆರ್ ಎನ್ ಅರೇಂಜ್ ಮ್ಯಾರೇಜ್, ತುಂಬಾ ಜನ ಬರ್ತಾರ. ಇವಾಗ ನಿಮ್ಗೆ ಯಾವ್ದು ಈ ಬರ್ತ್ ಡೇಟ್ ನಾಟ್ ಓನ್ಲಿ ಜಾತಕ ಬಟ್ ಇವನ್ ನಂಬರ್ಸ್ ಮ್ಯಾಚ್ ಮಾಡಿ ನೋಡ್ಬೇಕಲ್ಲ, ಬಿಕಾಸ್ ವೆದರ್ ದೇ ಆರ್ ಆಕ್ಚುಲಿ ಕಂಪ್ಯಾಟಬಲ್. ಇವಾಗ ನೀವು ಹೇಳ್ತಾ ಇದ್ರೆ ಅದೇ ಬಂತು ನನ್ ಮನ್ಸ್ಗೆ, ಹಸ್ಬೆಂಡ್ ವೈಫ್ ನಂಬರ್ಸ್ ಡಿಫ್ರೆಂಟ್ ಆಗಿದ್ರೆ ಹೌ ಡಸ್ ಇಟ್ ವರ್ಕ್? ಇವಾಗ ಒಂದು ಹಸ್ಬೆಂಡ್ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಹುಡುಗಂದೊಂದು ಡೇಟ್ ಆಫ್ ಬರ್ತ್, ಹುಡುಗಿದೊಂದು ಡೇಟ್ ಆಫ್ ಬರ್ತ್. ಅವರಿಬ್ರು ಇಷ್ಟಪಟ್ಟಿರ್ತಾರೆ, ಮದ್ವೆ ಆಗ್ತಾರೆ, ಅವ್ರಿಬ್ರಿಗೂ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಲ್ಲ, ಅಂದ್ರೆ ಅಪೋಸಿಟ್ ಡೇಟ್ ಆಫ್ ಬರ್ತ್ ಇರುತ್ತೆ. ಆದ್ರೆ ಅವರಿಬ್ರು ಕೂಡ ಬೇರೆ ಬೇರೆ ವೇನಲ್ಲಿ ಹೋಗ್ತಾ ಇರ್ತಾರೆ. ಮದ್ವೆ ಆದಾಗ ಚೆನ್ನಾಗೇ ಇರ್ತಾರೆ, ಆಮೇಲೆ ಸ್ವಲ್ಪ ಕ್ರಶಸ್ ಜಾಸ್ತಿ ಆಯ್ತು ಅಂತ ಏನ್ ಬಿಟ್ಟೋಗಲ್ಲ. ಯಾಕೆ ಅಂದ್ರೆ ಅವರ ಆಸ್ಟ್ರಾಲಜಿ ನೋಡ್ಬೇಕು, ಅವರ ಗ್ರಹಗಳೆಲ್ಲೋ ಸಪೋರ್ಟ್ ಮಾಡ್ತಿರ್ತಾರೆ. ಇವಾಗ ಒಂದು ಡೇಟ್, ಇವಾಗ 6ನೇ ತಾರೀಕು ಹುಟ್ಟಿರ್ತಾರೆ, ಅವರು 3ನೇ ತಾರೀಕು ಅವ್ರನ್ನ ಮದ್ವೆ ಮಾಡ್ಕೊಳ್ತಾರೆ. 6ಕ್ಕೆ 3ಕ್ಕೆ ಡೆಡ್ ಅಪೋಸಿಟ್. ಬಟ್ ಅವರಷ್ಟು ಚೆನ್ನಾಗಿರೋರು ಯಾರು ಇರಲ್ಲ. ಯಾಕೆ ಅಂದ್ರೆ 6ನೇ ತಾರೀಕು ಅವ್ರ ವೇನೆ ಬೇರೆ ಇರುತ್ತೆ, ಇವ್ರು 3ನೇ ತಾರೀಕು ಅವ್ರ ವೇನೆ ಬೇರೆ ಇರುತ್ತೆ. ಅವ್ರವ್ರ ಇಂಟೆಲಿಜೆಂಟ್ ಉಪಯೋಗಿಸಿ, ಇವಾಗ ಶತ್ರುಗಳು ಸೇರಿದಾಗ ಅವ್ರ ಟ್ಯಾಲೆಂಟ್ ಉಪಯೋಗಿಸ್ತಾರ ನೋಡಿ, ಹಂಗ ಉಪಯೋಗಿಸಿ ಬಿಸ್ನೆಸ್ ನ ಕ್ಲಿಕ್ ಮಾಡ್ತಾರೆ. ಅವ್ರಿಬ್ರು ಬಿಸ್ನೆಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪ್ರಾಫಿಟ್. ಇವ್ರಿಗೆ ಒಂಥರ ತಲೆ, ಅವ್ರಿಗೆ ಒಂಥರ ತಲೆ, ಆ ಎರಡೂ ಅಲ್ಲಿ ಮಿಕ್ಸ್ ಆಗಿ ಬಂದಾಗ ಲಾಸ್ ಅನ್ನೋದು ಬರೋದೇ ಇಲ್ಲ. ಇನ್ನ ಇವಾಗ ಒಂದೇ ಡೇಟ್ ತುಂಬಾ ಮ್ಯಾಚ್ ಆಗುತ್ತೆ, ಇಬ್ಬರದು ಒಂದೇ ವೇ ಇರುತ್ತೆ, ಲಾಸ್ ಆದ್ರೆ ಇಬ್ಬರಿಗೂ ಲಾಸ್. ಈ ಡಿಫ್ರೆಂಟ್ ಡೇಟ್ ಅವ್ರ ಏನಾಗುತ್ತೆ, ಲಾಸ್ ಆದ್ರೆ ಒಬ್ರಿಗೆ ಲಾಸ್ ಆಗುತ್ತೆ, ಒಬ್ಬರದ್ದು ವರ್ಕ್ ಆಗೇ ಆಗುತ್ತೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಒಂದು 50% ಸಕ್ಸಸ್ ನ ನೋಡ್ತಾರೆ. ಮತ್ತೆ ಅವ್ರ ಗ್ರಹಗತಿಗಳು ಏನಿರುತ್ತೆ, ಆ ಒಂದು ಡೇಟ್ ಆಫ್ ಬರ್ತ್ ಒಂದೇ ನೋಡಬಾರ್ದು, ಅವರ ಒಂದು ಕುಂಡಲಿ ನೋಡಿದಾಗ ಗ್ರಹಗಳು ಸಪ್ತಮ ತುಂಬಾ ಚೆನ್ನಾಗಿದ್ರೆ, ಅವರ ಗ್ರಹಗಳೆಲ್ಲ ತುಂಬಾ ಚೆನ್ನಾಗಿದ್ರೆ ಅವರು ಯಾವತ್ತಿಗೂ ಅವರು ತುಂಬಾ ಗೋಲ್ನ ರೀಚ್ ಮಾಡ್ತಾರೆ. ಈ ರೀತಿ ರೀಚ್ ಮಾಡಿರೋರ್ನ ತುಂಬಾ ಜನನ ನಾವು ನೋಡ್ತೀವಿ. ಮತ್ತೆ ಅವ್ರಿಗೆ ಸಪೋರ್ಟಿಂಗ್ ಮಾಡೋರ್ನೂ ನೋಡ್ತೀವಿ. ಇವಾಗ ನೋಡಿ, ಇವರು ರಾಧಿಕಾ ಮತ್ತೆ ಯಶ್ ಅವರು, ಅವ್ರದ್ದು 8ನೇ ತಾರೀಕು ಆಗಿರುತ್ತೆ, ಇವ್ರದ್ದು ರಾಧಿಕಾ ಅವ್ರದ್ದು 6ನೇ ತಾರೀಕು ಏನಾಗಿರುತ್ತೆ. ಅವ್ರದ್ದು ಡೇಟ್ ಆಫ್ ಬರ್ತ್ ಏನ್ ಮ್ಯಾಚ್ ಆಗಲ್ಲ, ಬಟ್ ಗ್ರಹಗಳು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ಡ್ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ಇವರು ಬಹಳಷ್ಟು ಸಿನಿಯಲ್ಲಿ, ಫಿಲಮ್ ಅಲ್ಲಿ ಮಾಡಿರೋರು ರಾಧಿಕಾ ಅವರು. ಆದ್ರೆ ಇವಾಗ ಅವರು ಏನ್ ಮಾಡ್ತಿದ್ದಾರೆ,
ಯಶ್ ಅವರು ತುಂಬಾ ಪೀಕ್ ಅಲ್ಲಿ ಇದ್ದಾರೆ ಇವಾಗ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಿದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೇಗೆ, ಮನೆ ನೋಡ್ಕೊಳ್ತಿದ್ದಾರೆ, ಮಕ್ಕಳು ನೋಡ್ಕೊಳ್ತಿದ್ದಾರೆ, ಅವರ ಬಿಸ್ನೆಸ್. ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆ ಹೋಗಿ ಒಂದ್ ಶೂಟಿಂಗು 2 years 2 ವರ್ಷ 3 ವರ್ಷ ತಗೊಳ್ತಾ ಇರ್ಬೇಕಾದ್ರೆ ಇಲ್ಲಿದ್ದು ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಮತ್ತೆ ಕಾಂತಾರ ನೋಡಿದ್ರಿ, ರಿಷಬ್ ಅವರು ಪಾಪ ಅವ್ರ ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು 7ನೇ ತಾರೀಕು ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಲಕ್ ಬದಲಾಗಿದೆ. ಅವ್ರೇನು ಅವರ ಯಾವ್ದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಅವರ ತಂದೆ ಜ್ಯೋತಿಷ್ಯರು, ಮೂಲ ಜ್ಯೋತಿಷ್ಯರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಒಂದು ಹೆಸರು ಬದಲಾವಣೆಯಿಂದ ಕೂಡ ಒಂದು ಹಣೆ ಬರವನ್ನ ಚೇಂಜ್ ಮಾಡ್ಬೋದು. ಅವರ ವೈಫ್ ನೋಡಿ ಅವ್ರಿಗೆ ಹೇಗ್ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಈ ಒಂದು ಕಾಂತಾರ 2 ಬಂದಾಗ ನಮಗ್ ಗೊತ್ತಿರಲ್ಲ, ಅವ್ರೇನೋ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ಓ ಸಖತ್ತಾಗಿ ಮಾಡಿದಾರೆ ಏನೋ, ಅದ್ರ ಹಿಂದಿನ ಶ್ರಮ ಯಾರಿಗೂ ಗೊತ್ತಾಗಲ್ಲ. ಆ ಶ್ರಮ ಪಟ್ಟಿರೋದಕ್ಕೆ ಅವ್ರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಮ್ಯಾಚ್ ಆಗೋಂಗೆ ಅವರು ಸಪೋರ್ಟ್ ಮಾಡೋಂಗಿರ್ಬೇಕು. ಹೀಗ್ ಸಪೋರ್ಟ್ ಮಾಡಿದಾಗ ಅವಾಗ ಅವ್ರ ಗ್ರಹಗತಿಗಳು ಅವರ ಒಂದು ಜಾತಕದಲ್ಲಿ ಇರುತ್ತಲ್ಲ, ಆ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳನ್ನ ಬಿಟ್ಟು ಎಲ್ಲೋ ಕಾಡಲ್ಲಿದ್ದು ಶೂಟಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಇವರು ಡ್ರೆಸ್ ಇಂದ ಹಿಡಿದು ಎಲ್ಲಾನು ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಸೊ ಇದೇನಾಗತ್ತೆ, ಅವರ ಶ್ರಮಕ್ಕೆ ಇವರು ಸಾಥ್ ಕೊಡ್ತಾರೆ. ಅವಾಗ ಸಕ್ಸಸ್ ನೋಡ್ತಾರೆ. ಕಾಂತಾರ ಸಕ್ಸಸ್ ಆಯ್ತು. ಸೊ ಇದಕ್ಕೆ ಅವ್ರೊಬ್ಬರದೇ ಪಾರ್ಟ್ ಇರೋದಿಲ್ಲ ಅಲ್ವಾ. ಹಾಗೆ ಕೆಲವೊಂದನ್ನ ನೋಡಿರ್ತೀರಾ, ಕೆಲವೊಬ್ಬರನ್ನ ನೋಡಿರ್ತೀರಾ ಇದೇ ಸಿನಿ ಫೀಲ್ಡ್ ಅಲ್ಲೇ ಜಾಸ್ತಿ. ಯಾಕಂದ್ರೆ ಅವರೇ ತಾನೇ ಟಿವಿ ಮುಂದೆ ಬರೋದು, ಅವ್ರಿಗೆ ಏನಾದ್ರೂ ಗೊತ್ತಾಗ್ಬಿಡುತ್ತೆ. ಇವಾಗ ವಿಜಯ್ ಅವರು ಅವರು ಬಂದು ಏನಾಗಿದೆ, ಅವರ ಒಂದು ಲೈಫ್ ಜರ್ನಿ ನೋಡಿ ಪಾಪ. ಅವ್ರಿಗೆ ಸಪೋರ್ಟ್ ಇಲ್ಲ. ಇವಾಗ ಏನೇ ಆಗ್ಲಿ ಅವ್ರಿಗೆ ಅವ್ರ ವೈಫ್ ಸಪೋರ್ಟ್. ಅವ್ರೇನ್ ಕೆಟ್ಟವ್ರು ಅಂತ ನಾನು ಹೇಳ್ತಿಲ್ಲ, ಬಟ್ ಒಂದು ಮನುಷ್ಯ ಯಾವ್ದಾದ್ರು ಒಂದು ರೀಚ್ ಮಾಡ್ಬೇಕಂದ್ರೆ ಸಪೋರ್ಟ್ ಬೇಕು. ಅವ್ರ ಡೇಟ್ ಆಫ್ ಬರ್ತ್ ಇಬ್ಬರದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಆದ್ರೆ ಅವರ ಗ್ರಹಗತಿಗಳೆಲ್ಲ ಇದು ಮಿಸ್ ಆಗಿದೆ. ಈ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಂದ್ರೆ ಮಕ್ಳು ಹೆಂಡತಿ ಎಲ್ಲ ದೂರ ಇರ್ತಾರೆ. ಇವಾಗ CM ಆದ್ರೂ ಕೂಡ ಅವ್ರಿಗೆ ಪ್ರಯೋಜನ ಇಲ್ಲ, ಎಲ್ಲೋ ಒಂದ್ ಕಡೆ ಲೈಫ್ ಡಿಸ್ಟರ್ಬ್. ಬಟ್ ಇವಾಗ ತ್ರಿಷಾ ಅವರು ಅವ್ರ ಫ್ರೆಂಡ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸೇಮ್ ಡೇಟ್ ಆಫ್ ಬರ್ತ್ ಇಬ್ಬರಿಗೂ ಒಂದೇ ಇರುತ್ತೆ, ಇಬ್ಬರದು ಒಂದೇ ಇರುತ್ತೆ. ಇವಾಗ ಅವ್ರದ್ದು 22, ಇವ್ರದ್ದು 4ನೇ ತಾರೀಕು. ಅದೇ ಎಲ್ಲೋ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಒಬ್ಬೊಬ್ರು ಒಂದೊಂದರ ಮಾತಾಡ್ಕೊಳ್ಬಹುದು, ಆದ್ರೆ ಸಕ್ಸಸ್ಗೆ ಕಾರಣ ಏನಿರುತ್ತೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಈ ತರ ತುಂಬಾ ಜನದ ಮಧ್ಯೆ ಬಿರುಕುಂಟಾಗಿರುತ್ತೆ. ತುಂಬಾ ಜನ ಡೈವರ್ಸ್ ತಗೊಳ್ಳೋದು, ಬಿಟ್ಬಿಡುದು. ಯಾಕೆ ಅಂದ್ರೆ ಅವರ ಪ್ರೊಫೆಷನಲ್ಗೂ ನಮಗೂ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು ಒಂದು ಕಾಂಟ್ರವರ್ಸಿ. ಇವಾಗ ತ್ರಿಷಾನು ವಿಜಯ್ ಒಂದೇ ಸಿನಿ ಫೀಲ್ಡ್ ಅವರು, ಅವ್ರಿಗೆ ಕಷ್ಟ ಗೊತ್ತಿರುತ್ತೆ ಏನು ಅಂತ. ಇವರು ಬೇರೆ ಫೀಲ್ಡ್ ಅವರು. ಸೊ ಹಾಗಾಗಿ ಅವ್ರಿಗೆ ಅದು ಮ್ಯಾಚ್ ಆಗಿಲ್ಲ. ನಮ್ಗದು ಬೇಡ, ನನ್ಗಿದ್ ಬೇಡ ಅಂತ ಕೂತ್ಕೊಂಡಾಗ ಇವತ್ತು ವಿಜಯ್ CM ಆಗಕ್ಕೆ ಚಾನ್ಸ್ ಇಲ್ಲ. ಅವ್ರೇನ್ ಮಾಡಿದ್ರು, ಫ್ಯಾಮಿಲಿನ ಬಿಟ್ರು. ಅವ್ರ ಗೋಲೆ ಅವ್ರು ರೀಚ್ ಮಾಡಿದ್ರು. 4ನೇ ತಾರೀಕು ಅವ್ರಿಗೆ ವಿಶೇಷ ಗುಣನೂ ಇದೆ ಒಂಥರ, ಅವ್ರು ಗೋಲ್ ರೀಚ್ ಮಾಡೋಂಥದ್ದು ಒಂದು ಸಬ್ಜೆಕ್ಟ್. ಸೊ ಹೀಗೆ ಸುಮಾರು ಜನಕ್ಕೆ, ಸುಮಾರು ಒಂದೇ ಫೀಲ್ಡ್ ಅಲ್ಲಿ ಇರ್ತಾರೆ, ಆದ್ರೂ ಅವ್ರ ಮಧ್ಯೆ ಕಾಂಟ್ರವರ್ಸಿ ಆಗಿ ಡೈವರ್ಸ್ ಆಗೇ ಬಿಟ್ಟಿರುತ್ತೆ. ಇವಾಗ ನಾವು ನೋಡ್ತೀವಿ ಅಂಬಾನಿ ಮನೆಯವ್ರನ್ನ ನೋಡ್ತೀವಿ. ಅವ್ರು ನೋಡಿ ಒಬ್ಬೊಬ್ರು ಒಂದೊಂದ್ ತರ ಡಿಫ್ರೆಂಟ್ ಆಗಿದ್ದಾರೆ. ಆದ್ರೂನು ಎಲ್ಲೋ ಒಂದ್ ಕಡೆ ಹೋದಾಗ ಅವ್ರವ್ರ ಸಪೋರ್ಟಿವ್ ಅವ್ರಿಗಿರೋದಕ್ಕೆ ಅವ್ರು ಇನ್ನ ಮುಂದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಇವಾಗ ಅವ್ರು ಏನಂದ್ರೆ, ಇವಾಗ ಒಂದು ಭೂಲೋಕದಲ್ಲಿ ಎಲ್ಲ ಮಾಡಿದ್ದಾರೆ, ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು ಇದನ್ನ ಮಾಡಿದಾಗ ಯಾಕಂದ್ರೆ ರೀಚ್ ಆಗೋದು ಇನ್ನೊಂಚೂರು ಕಮ್ಮಿ ಇದೆ ಅಷ್ಟೇ. ಜಾಗ ಸಿಕ್ಬೇಕು ಅವ್ರಿಗೆ. ಸೊ ಇವಾಗ ಅದೇ ಇವಾಗ ಅಂಬಾನಿ ಸರಿ, ಓಕೆ. ನಮಗೆ ಇವಾಗ ಆಲ್ ಅವರ್ ಆಡಿಯನ್ಸ್ಗೆ 2026 ಅಲ್ಲಿ ಯಾವ ನಂಬರ್ ಇಸ್ ಗೋಯಿಂಗ್ ಟು ಬಿ ಲಕ್ಕಿ, ಯಾವ ನಂಬರ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಏನಾದ್ರೂ ಸ್ವಲ್ಪ ಟಿಪ್ಸ್ ಕೊಡ್ತೀರಾ? ಕೊಡ್ತೀನಿ ನೋಡಿ. 2026 ಅಲ್ಲಿ ತುಂಬಾನೇ ಅನ್ಲಕ್ಕಿ ನಂಬರ್ ಅಂತ ಅಂದ್ರೆ, ತುಂಬಾ ನಮ್ಗೆ ತುಂಬಾ ಡೇಂಜರಸ್ ನಂಬರ್ ಅಂತ ಅಂದ್ರೆ 1. ಈ 1 ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅವತ್ತಿನ ಡೇಗಳಲ್ಲಿ ಏನಾದ್ರೂ ಒಂದೊಂದು ಇನ್ಸಿಡೆಂಟ್ ಆಗುತ್ತೆ. ಮತ್ತೆ 6 ಅನ್ನೋದು ಕೂಡ ಡೇಂಜರಸ್ ನಂಬರ್, ಡೇಂಜರಸ್ ಡೇಟ್ ಆಗಿರುತ್ತೆ. ಯಾರೆಲ್ಲ 1ನೇ ತಾರೀಕಲ್ಲಿ ಹುಟ್ಟಿರ್ತೀರಾ
6ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, ಮತ್ತೆ 8ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, ಇವ್ರಿಗೆಲ್ಲರಿಗೂ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಇವಾಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಯಶ್ ಅವರು ಈ ವರ್ಷ ಒಂದು ಟೀಸರ್ ರಿಲೀಸ್ ಮಾಡಿದ್ರು, ಟಾಕ್ಸಿಕ್ ನೋಡ್ತೀವಿ. ಟಾಕ್ಸಿಕ್. ಅದು ತುಂಬಾ ದಿವಸದಿಂದ ಪಾಪ ಕಷ್ಟಪಟ್ಟು ರಿಲೀಸ್ ಮಾಡಿದ್ರು. ಏನಾಯ್ತು, ಏನೋ ಬ್ರೇಕ್ ಆಯ್ತು, ಇದು ಕೊಟ್ಟಿಲ್ಲ. ಇವತ್ತವರೆಗೂ ಅದು ಫಿಲಮ್ ರಿಲೀಸ್ ಮಾಡಕ್ ಆಗ್ತಿಲ್ಲ. ಅವ್ರು ಏನೇ ಶ್ರಮ ಪಟ್ಟಿರ್ತಾರೆ, ಬಟ್ ಯಾವ್ದೋ ಒಂದ್ ಸಣ್ಣ ಯಾಕಂದ್ರೆ ಅವರ ಡೇಟ್ ಆಫ್ ಬರ್ತ್ಗೆ ಈ ವರ್ಷಕ್ಕೆ 8 ಚೆನ್ನಾಗಿಲ್ಲ ಅಂತಂದ್ರೆ ಇದು ಒಂದ್, ಯಾಕಂದ್ರೆ ಜನಗಳಿಗೆ ರೀಚ್ ಆಗ್ಬೇಕು ಅಂದ್ರೆ ಒಂದು ಕ್ರಿಕೆಟ್ ಪ್ಲೇಯರ್ಸ್ ಹೇಳ್ಬೇಕು, ಒಂದು ಸಿನಿ ಆಕ್ಟರ್ಸ್ ಹೇಳ್ಬೇಕು, ಒಂದು ರಾಜಕೀಯದವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಅವ್ರ ಮುಖಗಳೇ ಯಾವಾಗ್ಲೂ ಇವ್ರು ನೋಡೋದು. ಮಾಡ್ಬೋದು ಅವರು. ಆಕ್ಚುಲಿ ತುಂಬಾ ಫಾಲೋ ಮಾಡ್ತಾ ಇದ್ದಾರೆ ಕೂಡ ಅನ್ಸತ್ತಲ್ಲ. ಎಷ್ಟೊಂದ್ ಜನ ನೇಮ್ಗಳು ಸ್ಪೆಲ್ಲಿಂಗ್ಸ್ ಚೇಂಜಸ್ ನೋಡ್ತಾ ಇದೀವಿ, ಕ್ರಿಸ್ಟಲ್ಸ್ ಹಾಕೊಂಡಿರ್ತಾರೆ. ಇದೆಲ್ಲವೂ ಏನಾಗುತ್ತೆ, ಅವ್ರದ್ದು ಎಕ್ಸಾಂಪಲ್ ಕೊಟ್ಟಾಗ ನಾನು 8ನೇ ತಾರೀಕು, ಹೌದು ನನ್ನ ಲೈಫಲ್ಲಿ ಇದೆಲ್ಲ ನಡೆದಿದೆ, ಸರಿ ನಾನು ಒಂಚೂರು ಏನಾದ್ರು ಮಾಡ್ಕೊಳ್ಳೋಣ ರೆಮಿಡಿ ಅಂತ ನಮ್ಗೆ ಅಳವಡಿಸ್ಕೊಳ್ಬೇಕು. ಅವ್ರಿಗೆ ಹಂಗಾಗಿದೆ, ಅವ್ರದ್ದು ಬಂದಿದೆ ಅಂದ್ರೆ ನಮ್ದು ಅದೇ ಡೇಟ್, ನಮ್ದು ಏನಾದ್ರು ಒಂದ್ ಇರುತ್ತೆ. ನಮ್ಗೆ ಏನಾಗಿದೆ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೊಳ್ಬೇಕು. ಅಯ್ಯೋ ಅದೇನೋ ಆಯ್ತು ಬಿಡು, ಅವ್ರು ಯಾರು ನಾವ್ ಯಾರು ಅಂದ್ರೆ ಇಲ್ಲ, ಡೇಟ್ ಒಂದೇ. ಅವ್ರಿಗಾದ್ರೂ ಅದೇ, ಮೋದಿಗಾದ್ರೂ ಅದೇ ಡೇಟ್, ನಮ್ಗಾದ್ರೂ ಇದೇ ಡೇಟ್. 1, 6 and 8 ಮತ್ತೆ 6 ಮತ್ತೆ 8 ಹೆವಿ ಡೇಂಜರ್ ನಂಬರ್ ಈ ವರ್ಷಕ್ಕೆ. ಆ ಡೇಟ್ ಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಆಗಿದೆ ಕೂಡ. 1, 8 ಪಾಸ್ ಆದಾಗ 18, ಈ 16 ಅನ್ನೋದು ಪಾಸ್ ಆದಾಗ ದರ್ಶನ್ ಅವ್ರದ್ದು 16. ಏನ್ ಮಾಡ್ಬೇಕು ಅವರು? ವಾಟ್ ಇಸ್ ದ ರೆಮಿಡಿ ಅವ್ರಿಗೆ? ರೆಮಿಡಿ ಅಂತ ಬಂದಾಗ ಈ ವರ್ಷ ಚೆನ್ನಾಗಿಲ್ವಲ್ಲ, ಅವರು ಏನ್ ಮಾಡ್ಬೇಕು, ಅವ್ರಿಗೆ ನಂಬರ್ ಯಾವ್ದಾದ್ರು ನೆಗೆಟಿವ್ ಇದ್ರು ಕೂಡ ಈ ವರ್ಷದ ಲಕ್ಕಿ ನಂಬರ್ನ ಅವರು ವರ್ಷದ ಲಕ್ಕಿ ನಂಬರ್ನ ಅವ್ರು ಈ ಸತಿ ಪಾಸಿಟಿವ್ ಮಾಡ್ಕೊಳ್ಬೇಕು. ಆ ಲಕ್ಕಿ ನಂಬರ್ನ ಫಾಲೋ ಮಾಡೋದು, ಅವತ್ತಿನ ಡೇಟ್ ಅಲ್ಲಿ ಅವ್ರು ಏನಾದ್ರು ಮಾಡ್ತಕ್ಕಂಥದ್ದು. ಮತ್ತೆ ನನ್ ಡೇಟ್ ಚೆನ್ನಾಗಿಲ್ಲ, ಯಾವ್ದು ಇನ್ವೆಸ್ಟ್ ಮಾಡಬಾರ್ದು. ಇದ್ರ ಜೊತೆಗೆ ನನ್ನ ಜಾತಕನ ತೋರ್ಸ್ಕೊಳ್ಳೋಣ ಒಂದ್ಸತಿ, ನನ್ನ ಗ್ರಹಗತಿಗಳು ಏನ್ ನಡೀತಿದೆ, ನಕ್ಷತ್ರಕ್ಕೆ ಗ್ರಹಗತಿಗಳು ಟೈಮ್ ಏನ್ ನಡೀತಿದೆ ಅನ್ನೋದನ್ನ ತಿಳ್ಕೊಂಡಾಗ ಬ್ಯಾಲೆನ್ಸ್ ಆಗತ್ತೆ. ಆಮೇಲೆ ಆ ಡೇಟ್ ಗಳು ಬರುತ್ತಲ್ಲ, ಇವಾಗ 1ನೇ ತಾರೀಕು ಬಂದಾಗ, 6ನೇ ತಾರೀಕು ಬಂದಾಗ, 8ನೇ ತಾರೀಕು ಬಂದಾಗ ಸೈಲೆಂಟ್ ಆಗಿರ್ಬೇಕು. ಅವತ್ತಿನ ದಿನ ಯಾವ್ದೋ ಅವ್ರ ಮೀಟಿಂಗ್ ಇಟ್ಕೊಳ್ಬಾರ್ದು. ಅವ್ರ ಟೈಮ್ಗೆ ಆಗಲ್ವಾ, ಇವತ್ತು ಬೇಡ, ನಾಳೆ ಬರುತ್ತಲ್ವಾ, ನಾಳೆ ಅನ್ನೋದಿದ್ದೇ ಇರುತ್ತಲ್ವಾ, ನನ್ ಡೇಟ್ ಬರುತ್ತೆ ನಾಳೆ ಮಾಡ್ಕೊಳ್ಳೋಣ. ಒಂದ್ ದಿನಕ್ಕೆ ಏನಾಗುತ್ತೆ, ಇವತ್ ಮಾತಾಡಿ ಹೋಗಿ ದುಡ್ಡು ಕೊಟ್ಟು ಮಾತಾಡಿ ಏನೋ ಒಂದ್ ಕೆಲ್ಸ, ಅವತ್ತಾಗೋ ಕೆಲ್ಸ ಮಾಡ್ಕೊಂಡು ಅದ್ರಲ್ಲಿ ಲಾಸ್ ತಗೊಳೋದಕ್ಕಿಂತ ಒನ್ ಡೇ ಸುಮ್ನೆ ಇದ್ದಾಗ ನೆಕ್ಸ್ಟ್ ಡೇ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ರಿಸಲ್ಟ್ ನೋಡಿ. ಸೊ ಲೈಫ್ ಇದು ಬರ್ತ್ ಡೇಟ್ ನಂಬರ್, ಡೆಸ್ಟಿನಿ ನಂಬರ್ ಎರಡೂನು 1, 8, 6 ಇದ್ರೆ ಹುಷಾರಾಗೆ ಇರ್ಬೇಕು. 1, 8, 6 ಇದ್ದಾಗ ಹುಷಾರಾಗಿರ್ಬೇಕಾಗತ್ತೆ. ಸೊ ಅದು ನಮ್ಮ ಇದ್ರಲ್ಲಿ ಪಾಸ್ ಆದಾಗ ಈ ವರ್ಷಕ್ಕೆ ನಾವೇನೇ ಮಾಡ್ತಿರ್ಬೋದು. ಇವಾಗ ಸಣ್ಣ ಸಣ್ಣ ಕೆಲ್ಸ, ಸಣ್ಣ ಪುಟ್ಟ ಅಂಗಡಿಯವರು, ಹೂ ಮಾರೋರು, ಅವ್ರಿಗೆಲ್ಲ 1 ರೂಪಾಯಿನೂ ಇಂಪಾರ್ಟೆಂಟ್. ಹೌದು, ಒಂದೊಂದು ಸಣ್ಣ ಇನ್ಸಿಡೆಂಟ್ ಆದಾಗೂ ಅವ್ರು ತುಂಬಾ ಹರ್ಟ್ ಆಗುತ್ತೆ, ಅದೇ ಅವ್ರಿಗೆ ದೊಡ್ಡದು. ಆದ್ರೆ ಇದನ್ನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಿದವ್ರಿಗೆ ಅವ್ರೆಲ್ಲೋ ಒಂದ್ ಕಡೆ ಅವ್ರೇನ್ 1 ರೂಪಾಯಿ 2 ರೂಪಾಯಿ ಕಳ್ಕೊಂಡಾಗೆಲ್ಲ ಯೋಚನೆ ಮಾಡಲ್ಲ. ಅಲ್ಲ, ನಾರ್ಮಲ್ ಆಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಾಗೂ ಯೋಚನೆ ಮಾಡಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಾಜೆಕ್ಟ್ಸ್ ಗಳು ಅವ್ರಿಗೆ ಕೋಟ್ಯಾಂತರ ರೂಪಾಯಿದು ಇದಾಗತ್ತೆ ನೋಡಿ, ಮಿಸ್ ಆಗತ್ತೆ ನೋಡಿ. ಅವಾಗ ಅವ್ರಿಗೆ ಹೌದು ಯಾಕೆ ಹಿಂಗಾಯ್ತು ಅನ್ನೋ ಥಾಟ್ಸ್ ಬರುತ್ತೆ. ಯಾಕೆ ಅಂದ್ರೆ ಅವ್ರ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ. ಓಕೆ, ಸೊ ಇದು ಇವಾಗ 1, 6 and 8 ಇವಾಗ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ರಿ. ಸೊ ವಾಟ್ ಇಸ್ ದ ನಂಬರ್ಸ್ ದಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸೆಸ್ಫುಲ್? ಒಳ್ಳೆ ಡೇಟ್ಸ್ ಹೇಳಿ, ಇವಾಗ ಗುಡ್ ನ್ಯೂಸ್ ಹೇಳಿ, ಪಾಸಿಟಿವ್. ಒಳ್ಳೆ ಡೇಟ್ಸ್ ಅಂತ ಬಂದಾಗ ನೋಡಿ, 2 ಅನ್ನೋದು ಲಾಸ್ಟ್ ಇಯರ್ ತುಂಬಾ ಡೇಂಜರಸ್ ಅಂತ ಹೇಳಿದೆ. ಅದೇ ರೀತಿ ನಡೆದಿದೆ. ಆ ತಿಂಗಳಲ್ಲಾಗಿರ್ಬೋದು, ಆ ಡೇಟ್ ಅಲ್ಲಿ ಆಗಿರ್ಬೋದು, ಬಹಳಷ್ಟು ಇನ್ಸಿಡೆಂಟ್ ನಡೆದಿದೆ. ಸೊ ಈ ವರ್ಷಕ್ಕೆ 2 ತುಂಬಾ ಚೆನ್ನಾಗಿದೆ. 2, 20, 29 ಈ ರೀತಿ ಡೇಟ್. ಅವರೆಲ್ಲರಿಗೂ ಕೂಡ ಸ್ವಲ್ಪ ಹೋದ್ ವರ್ಷ ಪಾಪ ಏನೇನೆಲ್ಲ ಕಳ್ಕೊಂಡಿರ್ತಾರೆ ಅದನ್ನೆಲ್ಲ ರೀಚ್ ಮಾಡ್ಕೊಳ್ಳೋದಕ್ಕೆ ಈ ವರ್ಷ ತುಂಬಾ ಚೆನ್ನಾಗಿ ಟೈಮ್ ಚೆನ್ನಾಗಿದೆ ಈ ವರ್ಷ. ಮತ್ತೆ 3 ಈ 3 ಅನ್ನೋದು ಇದೆಯಲ್ಲ, ಈ ವರ್ಷಕ್ಕೆ ಸಿಕ್ಕಾಪಟ್ಟೆ ಲಕ್ಕಿ ನಂಬರ್. ಅಂದ್ರೆ ಒಂದು ರಾಜಯೋಗದ ಒಂದು ನಂಬರ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಅವ್ರ ಲೈಫಲ್ಲಿ ಆಗಿರ್ಬೋದು, ಅವರಲ್ಲಾಗಿರ್ಬೋದು, ಅವರ ಕಂಪನಿ ಏನೇ ಒಂದು ಪ್ರಾಬ್ಲಮ್ ಇದ್ರು ಈ ವರ್ಷ ಅದೆಲ್ಲಾನು ಸ್ವಲ್ಪ ರಿಕವರ್ ಆಗತ್ತೆ. ರಿಕವರ್ ಆಗೋದು ಒಂದ್ ಒಳ್ಳೆ ವೇ, ಏನೇ ಆಗ್ಲಿ ಒಂದ್ ದಾರಿನೇ ಚೇಂಜ್ ಆಗತ್ತೆ. ಸೊ ಈ ವರ್ಷದ ಲಕ್ಕಿಯೆಸ್ಟ್ ನಂಬರ್, ಅದ್ರಲ್ಲೂ ಹೋದ್ ವರ್ಷನು ತುಂಬಾ ಚೆನ್ನಾಗಿರೋರು ಈ ವರ್ಷ ಇನ್ನ ಡಬಲ್ ತುಂಬಾ ಚೆನ್ನಾಗಿರ್ತಾರೆ. 3, 20
3, 12, 21, 12 and 21. 30. ಈ ಡೇಟ್ ಅವ್ರಿಗೆಲ್ಲ ತುಂಬಾ ಸಿಕ್ಕಾಪಟ್ಟೆ ಲಕ್ ಈ ವರ್ಷ. ಅಲ್ಲೂ 12 21 ಅಲ್ಲಿ ಒಂದ್ ಇದೆಯಲ್ಲ. ಒಂದಿದೆ, ಬಟ್ ಒಂದಿದ್ದಾಗ ಸ್ವಲ್ಪ 50% ಇರುತ್ತೆ, 25%. ಬಟ್ ಅಲ್ಲಿ ಪಾಸಿಟಿವ್ ನಂಬರ್ ಇದೆಯಲ್ಲ, ಡೆಸ್ಟಿನಿ ನಂಬರ್ ಇವಾಗ 12, ಇವಾಗ ಏನ್ ಹೇಳ್ತೀನಿ ಅಂದ್ರೆ 12 ಕೂಡಿದಾಗ 1 ಸೂರ್ಯ, 2 ಚಂದ್ರ, 12 ಕೂಡಿದಾಗ ಅಲ್ಲಿ 3 ಬರುತ್ತಲ್ಲ, ಅದು ಡೆಸ್ಟಿನಿ ನಂಬರ್ ಅಲ್ವಾ, ಅದು ಕೂಡ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಆ 3 ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ 3 ಅನ್ನೋ ತಾರೀಕು, ಅದ್ರಲ್ಲೂ 30 ಅವ್ರಿಗೆ 3ನೇ ತಾರೀಕು ಅವ್ರಿಗೆ ಹೆವಿ ರಿಸಲ್ಟ್. ಈ 12, 21 ಅವ್ರಿಗೆ ಸಿಕ್ಕತ್ತೆ ರಿಸಲ್ಟ್, ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಕಷ್ಟದಲ್ಲಿರೋರ್ಗುನು ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಸಿಕ್ಕದೇನೆ ಆಯ್ತು ನನ್ಗೆ ಸಾಕಪ್ಪ ಅಂತಾರೆ. ಇರೋರಿಗೆ ಏನಾಗತ್ತೆ, ತುಂಬಾ ಇರೋರ್ಗೆ ಅದು ಬರ್ತಾ ಇದ್ರು ಇನ್ನ ಅಂತ ಅವ್ರು ಹೇಳ್ತಾರೆ. ಹಂಗೆ ಓಕೆ, ವೆರಿ ನೈಸ್. 2 and 3 ಸೂಪರ್. 2 and 3 ಮತ್ತೆ 4 50%. Very good. 50%. 3 and 4 4 ಅಷ್ಟೇ, 4 ಓಕೆ. ಆಮೇಲೆ 5 ಈಸ್ ಸೂಪರ್. 5 ಮತ್ತೆ 24ನೇ ತಾರೀಕು ಮತ್ತೆ 15ನೇ ತಾರೀಕು. ಓಕೆ, 24th is coming now. May 15 ಆಯ್ತು. 14 5 14 ಅಂತ ಬಂದಾಗ 4 ಸೂಪರ್ ಅಂತ ಹೇಳಿದೆ. ಅಲ್ಲೆಲ್ಲೋ ಒಂಚೂರು ಇದಾಗತ್ತೆ. 5 14 23 ಸೂಪರ್. 23ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಅದೇ ಹೇಳದ್ನಲ್ಲ, ಡಬಲ್ ಹೀಗೆ ಇದು ಸೂಪರ್. ಮತ್ತೆ ಅಲ್ಲಿಗೆಲ್ಲ 6 ಚೆನ್ನಾಗಿಲ್ಲ. ಮತ್ತೆ 7 ಬಂದು 75%. 100% ಏನ್ ಕೊಡಲ್ಲ, 75%. 7 8 ಇಲ್ಲ, 9 ಸೂಪರ್. 9 ಸೂಪರ್. ನೋಡಿ ಇವಾಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಇವ್ರದ್ದು 12, 21, ನಿಮ್ದು ಬಂದು 18. ಅಲ್ಲಿ ನಿಮ್ದು 18 ಪಾಸ್ ಆಗಿದೆ, ಇವ್ರದ್ದು 1 ಪಾಸ್ ಆಗಿರುತ್ತೆ. ಅಲ್ಲಿ 2 ಎರಡೂ ಸೇರಿದಾಗ ನಿಮ್ದು 9, ಡೆಸ್ಟಿನಿ ನಂಬರ್ 9 ಬರುತ್ತೆ. ಅಂದ್ರೆ ಈ ಒಂದು ಡೇಟ್ ಆಫ್ ಬರ್ತ್ ಗೆ ಹೇಳ್ತಾ ಇದ್ದೀನಿ, 9 ಬರುತ್ತೆ ಟೋಟಲ್. ನಿಮ್ದು 3 ಬರುತ್ತೆ. ಅಲ್ಲಿ ನಿಮ್ದು ಪಾಸಿಟಿವ್ ಇನ್ನ ಜಾಸ್ತಿ ಆಯ್ತು. ಸೊ ಈ ವರ್ಷಕ್ಕೆ ನೀವೇನೇ ಮಾಡಿದ್ರು ಕ್ಲಿಕ್. ಅದಕ್ಕೆ ಅಲ್ವಾ ನೀವು ಬಂದಿದ್ದೀರಾ ಇವಾಗ ಇಲ್ಲಿ, ನಮಗೆ ಫುಲ್ ಸಕ್ಸಸ್ ಕೊಟ್ಬಿಟ್ಟಿದ್ದೀರಾ. ತುಂಬಾ Do we go step by step? ನೋಡಿ, ನೀವ್ ಅನ್ಕೊಂಡಿರ್ಲಿಲ್ಲ, ಬಟ್ ಈ ವರ್ಷ ಅದಾಗದೆ ಹೇಗೆ ಸ್ಟಾರ್ಟ್ ಆಗುತ್ತೆ. ನಾವ್ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಲಾಸ್ಟ್ ಇಯರ್ ಎಲ್ಲ ಪ್ಲಾನ್ ಮಾಡಿದ್ವಿ, ಈ ವರ್ಷನೇ ಆಗ್ತಾ ಇರೋದು. ಅದಕ್ಕೆ ನೀವೇನ್ ಮಾಡ್ಕೊಳ್ಬೇಕು, ಈ ಒಂದು ಬದಲಾವಣೆಗೆ ನಿಮ್ಮ ನಂಬರ್ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ನೀವು ಇವಾಗ ಈ ಸಣ್ಣ ಬದಲಾವಣೆ ಇದೆಯಲ್ಲ, ನೀವ್ ಎಫರ್ಟ್ ಹಾಕ್ತಿದ್ದೀರಾ, ಆದ್ರೆ ಎಫರ್ಟ್ ಹಾಕೋದಿಕ್ಕೆ ಅಂತಾನೆ ಯಾಕೆ ಈ ವರ್ಷನೇ ಹಾಕ್ಬೇಕು, ಹೀಗೆ ಯಾಕೆ ನಿಮ್ಗೆ ಇದನ್ನ ಮಾಡ್ಬೇಕು, ಅದು ನಂಬರ ಒಂದು ಪಾಸಿಟಿವ್ ನನ್ನ ಪ್ರಕಾರ. ನಮ್ಮ ಕಂಪನಿ ಹೆಸರು ನಂಬರ್ ಕೂಡ ಏನಾರ ಇನ್ವಾಲ್ವ್ ಆಗತ್ತಾ? ಹೌದು, ಇದ್ರಲ್ಲಿ ಆಗತ್ತೆ. ಅದು ಕೂಡ ನಮ್ಗೆ ಪಾಸಿಟಿವ್ ಆಗುತ್ತೆ. ಮೇನ್ ನಾವೇ ಅಲ್ವಾ, ನಮ್ ಕೈಲೇ ಮಾಡ್ಸೋದಲ್ವಾ. ಹಂಗಾಗಿ ನಿಮ್ದು ಚೆನ್ನಾಗ್ ಆಗ್ಬೇಕು, ನೀವ್ ಈ ತರ ಮಾಡ್ಬೇಕು ಅಂತ ಬಂದಿದ್ದೆ ನಿಮ್ಗೆ ಇವಾಗ. ಹೌದು, ಈ ವರ್ಷ ನೀವ್ ಮೆನ್ಷನ್ ಮಾಡ್ತಿದ್ರಿ, ಐ ಅನ್ನೋದು ಲಾಸ್ಟ್ ಅಲ್ಲಿ ಬಂದ್ರೆ ತುಂಬಾ ಲಕ್ಕಿ ಅಂತ. ನಮ್ಮ ಇದ್ರ ಬ್ರಾಹ್ಮಿ, ನೋಡಿ ನಿಮ್ಮ ಒಂದು ಇದ್ರಲ್ಲಿ. ಆಮೇಲೆ ಬಿ ಮತ್ತೆ 6 ನಿಮ್ಗೆ ಪಕ್ಕ ಬಂದಿದೆ. RA ಬರೋದು, ಅದೆಲ್ಲವೂ ಕೂಡ ತುಂಬಾ ಪಾಸಿಟಿವ್ ನಂಬರ್ಸ್. ಅಂತಂದ್ರೆ ಕೆಲವೊಂದು ಪಕ್ಕ ನಂಬರ್ಗಳು ಪಾಸ್ ಆದಾಗ, ಅದು ನ್ಯೂಮರಾಲಜಿನೂ ಇರುತ್ತೆ. ಆ ನಂಬರ್ಗಳು ಪಾಸ್ ಆದಾಗ ಎಲ್ಲೋ ಒಂದ್ ಕಡೆ ನಾವ್ ಏನೇ ಕೆಲಸ ಮಾಡಿದ್ರು ಸಕ್ಸಸ್ ನ ನೋಡ್ತೀವಿ. ನೋಡಿ ಇವಾಗ 6 ಅಂತ ಅಂದ್ರೆ ನಿಮ್ದು B ಅಂತ ಅಂದ್ರೆ 2 ಬರುತ್ತೆ, ನಂಬರ್ 2 ಬರುತ್ತೆ. R ಅಂದ್ರೂ ಕೂಡ 2 ಬರುತ್ತೆ, 2 ಪಾಸ್ ಆಗಿರುತ್ತೆ. ಮತ್ತೆ A ಅಂದ್ರೆ 1 ಬರುತ್ತೆ. ಹಂಗೆ ಟೋಟಲ್ ಮಾಡಿದಾಗ. ಮತ್ತೆ I ಅನ್ನೋದು ಯಾರ ಒಂದು ಹೆಸರಲ್ಲಿ ಮಿಡಲ್ ಅಲ್ಲಾದ್ರೂ ಬರ್ಬೋದು, ಇಲ್ಲ 2 ಸತಿನಾದ್ರೂ ಬರ್ಬೋದು. ಐ ಅನ್ನೋ ಅಕ್ಷರ ಎಂಡ್ ಆದ್ರೆ ಹೆವಿ ಸಕ್ಸಸ್. ಇವಾಗ ತಿರುಪತಿ ನೋಡಿರ್ತೀರಾ, ಅಲ್ಲಿಗಿಂತ ಬೇಕಾ ಮತ್ತೆ ತಿರುವಣ್ಣಾಮಲೈ ಎಷ್ಟು ಫೇಮಸ್ ಆಗಿದೆ. ಬರ್ತಾ ಅದು ಅಷ್ಟೇ ತಿರುಪತಿನೇ ಮೀರ್ಸತ್ತೆ ಗೊತ್ತಿಲ್ಲ, ಆ ಒಂದು ವೈಬ್ರೇಷನ್ ಅಲ್ಲಿದೆ. ಮತ್ತೆ ಇವಾಗ ನೋಡಿ ಮೋದಿ,
ಗಾಂಧಿ, ಅಂಬಾನಿ, ಅಂಬಾನಿ, ಅದಾನಿ, ಅದಾನಿ oh my God. ಫ್ಯಾಮಿಲಿ. ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಅವರೆಲ್ಲ ಚಿನ್ನದ ತಟ್ಟೆಲ್ ತಿಂತಾ ಸೊ ಇದ್ರು. ನಾವು ಇವಾಗ ಚೇಂಜ್ ಮಾಡ್ಬೇಕು ಹೆಸರು ಗೀತಿ. ಭವಾನಿ ಅಂತ ಮಾಡ್ಕೊಬಿಡೋದು. ಬೇಡಪ್ಪ. ಅದೇನಾಗತ್ತೆ ಅಂದ್ರೆ ಇದು ಐ ಅಂತ ಒಂದೇ ಅಕ್ಷರ ಅಲ್ಲ, ನಮ್ಮ ಹೆಸರಲ್ಲಿ ಕೆಲವೊಂದು ಪಾಸಿಟಿವ್ಸ್ ಅಕ್ಷರಗಳು ಪಾಸ್ ಆದ್ರೇನೆ ನಮ್ಮ ಲಕ್ ಚೇಂಜ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇವಾಗ ಏನು ಪೂರ್ಣಿಮಾ ಪೂರ್ ಅಂತ ಬರುತ್ತೆ, ಓ ಆರ್ ಅಂತ ಬರುತ್ತೆ. ಪಿ ಅಕ್ಷರದಲ್ಲಿ ನಾನು ಹೆಸರೇ ಕೊಡಲ್ಲ. ಲೈಫ್ ಅಷ್ಟೊಂದು ಸಕ್ಸಸ್ ಇರೋದಿಲ್ಲ. ನೋಡಿ ಕೋಹ್ಲಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅಂತಾನೆ ಕರೀತಾರೆ. ಚಿಕ್ಕ ಮಕ್ಳು ಕೇಳಿದ್ರು ಯಾರು ನಿಮ್ಗೆ ಇಷ್ಟ? ಕೊಹ್ಲಿ ಇಷ್ಟ, ಧೋನಿ ಇಷ್ಟ, ಅವ್ರಿಬ್ರೇ ಗೊತ್ತಿರ್ತಾರೆ. ಸಣ್ಣ ಮಕ್ಳಿಗೆ ಯಾರು ಗೊತ್ತಿರಲ್ಲ. ಹಾಗೆ ಅವ್ರಿಬ್ರೇ ಗೊತ್ತಿರ್ತಾರೆ, ಇನ್ಯಾರು ಗೊತ್ತಿರಲ್ಲ. ಚೆನ್ನೈ, ಮುಂಬೈ ಇವೆಲ್ಲ ಒಳ್ಳೊಳ್ಳೆ ಸಿಟೀಸ್ ಅಲ್ವಾ, ಅಲ್ಲೆಲ್ಲ ಎಂಡ್ ಆಗಿರುತ್ತೆ. ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ ಎಲ್ಲಾ ತರ ಕಲ್ಚರು ಬೇರೆ ದೇಶದ ಎಲ್ಲವೂ ನಮ್ಮ ಒಂದು ದೇಶದಲ್ಲಿ ಸಿಕ್ಕತ್ತೆ. ಇದು ಎಲ್ಲದ್ರಲ್ಲೂ ನೋಡ್ಬೇಕು ಅಂದ್ರೆ ಇವಾಗ ಬೇರೆ ದೇಶಕ್ಕೆ ಹೋದಾಗ ಅದರದ್ದು ಮಾತ್ರನೇ ಅಲ್ಲಿ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ಹೊರಗಿನ ದೇಶದ್ದು ಏನ್ ಬೇಕಂದ್ರೂ ಸಿಕ್ಕತ್ತೆ. ಆ ಒಂದು ಕೆಪಾಸಿಟಿ ಇರೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ. ಅಲ್ಲಿ ಐ ಪಾಸ್ ಆಗತ್ತಲ್ಲ, ಇಂಡಿಯನ್ ಆಯಿಲ್ ಇರ್ಬೋದು, ಹೀಗೆ ಐ ಅನ್ನೋದು ಪಾಸ್ ಆದಾಗ ಇವಾಗ ವಿಜಯ್ ತಗೊಳ್ಳಿ, ಅಂದ್ರೆ ಇವಾಗ ದೇವ್ರ ಹೆಸರು ಹೇಳ್ತೀನಿ, ಲಕ್ಷ್ಮಿ ಐ ಎಂಡ್ ಆಗತ್ತೆ. ಲಕ್ಷ್ಮಿ ಅಂದ್ರೆ ದುಡ್ಡು, ಸರಸ್ವತಿ ವಿದ್ಯೆ ಐ ಎಂಡ್ ಆಗತ್ತೆ, ಪಾರ್ವತಿ ನಮ್ಗೆ ಶಕ್ತಿ, ನಮ್ಮನ್ನ ಬೆಳೆಸೋದಕ್ಕೆ. ಇದು ಮೂರನ್ನು ಐ ಎಂಡ್ ಆಗತ್ತೆ. ಈ ಐ ಎಂಡ್ ಆಗೋದ್ರಿಂದ ಆ ಶಕ್ತಿಗಳೇ ನಮ್ಮನ್ನ ಎಷ್ಟು ಕಾಪಾಡುತ್ತೆ. ಶಕ್ತಿ ನೋಡಿ ಇವಾಗ ಸರಸ್ವತಿ ಮತ್ತೆ ನಮ್ಗೆ ಲಕ್ಷ್ಮಿ ಮತ್ತೆ ಪಾರ್ವತಿ, ಇದೆಲ್ಲ ಇದ್ರೇನೆ ಮುಂದಕ್ಕೆ ಹೋಗಕ್ ಸಾಧ್ಯ. ಯಾವ್ದ್ರಲ್ಲಿ ಒಂದಿಲ್ಲ ಅಂದ್ರೂ ಹಾಗಾಗಿ ಈ ಐ ಅನ್ನೋದು ಸಿಕ್ಕಾಪಟ್ಟೆ. ಐ ಅನ್ನೋ ಅಕ್ಷರಗಳು, ಐ ಅನ್ನೋ ಅಕ್ಷರದಲ್ಲಿ ಹೆಸರುಗಳು ಯಾವ್ಯಾವ ಇದಾವೆ ಅವೆಲ್ಲವೂ ತುಂಬಾ ಫೇಮಸ್ ಆಗಿದೆ. ಇಟ್ಸ್ ಅ ಗುಡ್ ಟಿಪ್ ಆಕ್ಚುಲಿ ಆಡಿಯನ್ಸ್ಗೆ. ಮಕ್ಕಳು ಏನಾರ ಇವಾಗ ಹುಟ್ಟಿ ಅದಕ್ಕೆ ಒಳ್ಳೆ ಹೆಸರು ಇಡಬೇಕು ಅಂತ ಅನ್ಕೊಂತಿದ್ರೆ ಐ ಪಾಸ್ ಆಗಿರ್ಲಿ, ಐ ಪಾಸ್ ಆಗಿರ್ಲಿ. ಇಲ್ಲ ಅಂದ್ರೂ ನಾನು ಕರೆಕ್ಟ್ ಮಾಡ್ಕೊಡ್ತೀನಿ. ಎಕ್ಸಾಕ್ಟ್ಲಿ. ಓಕೆ ಮಿತಾ ಅವ್ರೆ, ನಮ್ಗೊಂದು ಫೇವ್ರೆಟ್ ಸಬ್ಜೆಕ್ಟ್ ಇದು, ಅಂಡ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಡೀಪ್ಲಿ. ಅದಕ್ಕೆ 1 ನಂಬರ್ ಇಂದ 9ನೇ ನಂಬರ್ ತನಕನು ಒಂದೊಂದೇ ಬ್ರೇಕ್ ಡೌನ್ ಮಾಡ್ಕೊಂಡ್ ಬನ್ನಿ. ಆ 1ಗೆ ಪರ್ಸನಾಲಿಟಿ ಹೆಂಗಿರುತ್ತೆ, ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅವ್ರಗಳ ಈಗ ನೀವಾಗ್ಲೇ ಎನಿಮಿ ನಂಬರ್ಸ್ ಅಂಡ್ ಫ್ರೆಂಡ್ ನಂಬರ್ ಹೇಳಿದ್ರಿ, ಅದೇನು, ಅಂಡ್ ಗ್ರಹ ಹೆಂಗೆ, ಲೈಕ್ ಅದಕ್ಕೆ ಈಗ 1ಗೆ ನೀವು ಮೆನ್ಷನ್ ಮಾಡ್ತಿದ್ರಿ ಸೂರ್ಯ ಅಂತ, ಆ ತರ ಅದ್ರ ಬಗ್ಗೆನೂ ಒಂಚೂರು. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್ 1 ರಿಂದ 9.